सदा बालरूपापि विघ्नाद्रिहन्त्री महादन्तिवक्त्रापि पञ्चास्य मान्या विधीन्द्रादिमृग्या गणेशाभिधामे विधत्तां श्रियं कापि कल्याणमूर्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे ಗುರುಪರಂಪರಾಂ. ಸರಿ, ಇದುವರೆಗೂ ನಾವು ನೋಡಿದ್ದು ಅರ್ಜುನ ಕೇಳ್ತಾನೆ, ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ತಗೊಂಡೋಗಿ ನಿಲ್ಸು ಅರ್ಜುನ ಅಂತ, ಕೃಷ್ಣ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಆರ್ಡರ್ ಮಾಡ್ತಾನೆ. ನನ್ನ ರಥವನ್ನ ಎರಡೂ ಸೈನ್ಯದ ಮಧ್ಯೆ ತಗೊಂಡೋಗಿ ನಿಲ್ಸು, ಯಾರೆಲ್ಲ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಬಂದಿದ್ದಾರೆ, ಇಲ್ಲಿ ಯಾರೆಲ್ಲ ಸೇರಿದ್ದಾರೆ, ಈ ದುರ್ಬುದ್ಧಿಯುಳ್ಳಂತಹ ಧಾರ್ತರಾಷ್ಟ್ರರು ಅಂತ ಹೇಳ್ತಾನೆ. ಧೃತರಾಷ್ಟ್ರರ ಪುತ್ರರು, ಈ ದುರ್ಬುದ್ಧಿಯುಳ್ಳಂತಹ ಧೃತರಾಷ್ಟ್ರರ ಪುತ್ರರೊಟ್ಟಿಗೆ ಸೇರಿ ಯಾರೆಲ್ಲ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ, ಅವರನ್ನೆಲ್ಲ ನೋಡ್ಬೇಕು. ನೀನು ನನ್ನ ರಥವನ್ನ ತಗೊಂಡೋಗ್ಬಿಟ್ಟು ಎರಡು ಸೈನ್ಯಗಳ ಮಧ್ಯೆ ನಿಲ್ಸು ಅಂತ ಹೇಳಿ ಆರ್ಡರ್ ಮಾಡ್ದ ಅರ್ಜುನ. ನನ್ನ ರಥವನ್ನ ಅಂತ ಹೇಳಿ ಅಲ್ಲಿ ನಾನು ಎಂಬಂತಹ ಅಹಂಕಾರ ಬಂತು. ನನ್ನ ರಥವನ್ನ ತಗೊಂಡೋಗಿ ನಿಲ್ಲಿಸು ಅಂತ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಎರಡೂ ಸೈನ್ಯದ ಮಧ್ಯೆ ಭೀಷ್ಮ ಹಾಗೂ ದ್ರೋಣರ ಮುಂಭಾಗದಲ್ಲಿ ತಗೊಂಡೋಗ್ಬಿಟ್ಟು ಸೈನ್ಯವನ್ನ ನಿಲ್ಲಿಸ್ತಾನೆ. ಆಗ ಅರ್ಜುನ ನಿಲ್ಲಿಸ್ಬಿಟ್ಟು ಕೃಷ್ಣ ಹೇಳ್ತಾನೆ, ಮೊದಲನೇ ಮಾತು, ಕೃಷ್ಣ ಹೇಳುವಂತಹ ಮೊದಲನೇ ಮಾತು, ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಕೃಷ್ಣ ಹೇಳ್ತಾನೆ, ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನ್ ಅಂತ. ಅಂದ್ರೆ ಇಲ್ಲಿ ನೆರೆದಿರ್ತಕ್ಕಂತಹ ನಿನ್ನ ಕುರುಗಳನ್ನ ನೋಡು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆ ರೀತಿ ಸಂಜಯ ನರೇಟ್ ಮಾಡ್ತಿರೋದು, ಕೃಷ್ಣ ಈ ರೀತಿ ಹೇಳ್ದ ಅಂತ ಹೇಳಿ. ಕೃಷ್ಣನ ಡೈರೆಕ್ಟ್ ಮಾತುಗಳಲ್ಲ ಇದು, ಸಂಜಯ ಇಲ್ಲಿ ಹೇಳ್ದ, ಕೃಷ್ಣ ಈ ರೀತಿ ಹೇಳ್ದ, ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಇವಾಗ ನೋಡು ನಿನ್ನ ಕುರುಗಳ ಸೈನ್ಯವನ್ನ ಅಂತ ಹೇಳಿ ಹೇಳ್ದ ಅಂತ ಹೇಳಿ ಹೇಳ್ತಿದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಅರ್ಜುನ ಏನ್ ಮಾಡ್ತಾನೀಗ, ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್. ಅಲ್ಲಿ ಇದ್ದಂತಹ ತನ್ನ ಎಲ್ಲಾ ಬಾಂಧವರನ್ನ ಭೀಷ್ಮ ದ್ರೋಣರ ಮುಂದೆ ಯಾವಾಗ ತಗೊಂಡೋಗಿ ಕೃಷ್ಣ ಸೈನ್ಯವನ್ನ ನಿಲ್ಲಿಸ್ದ, ರಥವನ್ನ ನಿಲ್ಲಿಸ್ದ, ಅಲ್ಲಿದ್ದಂತಹ ಎಲ್ಲರನ್ನ ಅರ್ಜುನ ವೀಕ್ಷಣೆ ಮಾಡ್ತಿದ್ದಾನೆ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನಥ ಪಿತಾಮಹಾನ್. ಪಿತೃನಥ ಅಲ್ಲಿರುವಂತಹ ಪಿತೃಗಳನ್ನ, ಹಾಗೆ ಪಿತಾಮಹರು, ಪಿತೃಗಳು ಅಂತಂದ್ರೆ ತಂದೆಗೆ ಸಮಾನನಾದಂಥವ್ರು, ಹಾಗೆ ಅವರ ಅಜ್ಜನಿಗೆ ಸಮಾನನಾದವರು, ಹಾಗೆ ಆಚಾರ್ಯರು, ಹಾಗೆ ಮಾತುಲಾನ್ ಅಂದ್ರೆ ಸೋದರ ಮಾವಂದ್ರು, ಭ್ರಾತೃಗಳು ಅಂದ್ರೆ ಅಣ್ಣ ತಮ್ಮಂದಿರು, ಅವರ ಮಕ್ಕಳ ಸಮಾನನಾದಂಥವ್ರು, ಹಾಗೆ ಮೊಮ್ಮಕ್ಕಳ ಸಮಾನನಾದವರು, ಅವರ ಗೆಳೆಯರು ಎಲ್ಲರನ್ನ, ಶ್ವಶುರಾನ್ ಸುಹೃದಶ್ಚೈವ, ಶ್ವಶುರಾನ್ ಅಂದ್ರೆ ಮಾವಂದ್ರು, ಹಾಗೆ ಸುಹೃದಯಿಗಳು ಅಂತ ಹೇಳ್ತೀವಿ, ವೆಲ್ ವಿಷರ್ಸ್, ಅವರ ಒಂದು ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥವ್ರು ಸುಹೃದಯಿಗಳು, ಎಲ್ಲರನ್ನ ಅವನ್ ಏನ್ ಮಾಡ್ತಾನೆ, ಗಮನಿಸ್ತಾ ಇದ್ದಾನೆ. ಎರಡು ಸೈನ್ಯಗಳ ಮಧ್ಯೆ ನಿಂತು, ರಥದಲ್ಲಿ ನಿಂತು ಅವನು ಎಲ್ಲರನ್ನ ಗಮನಿಸ್ತಾನೆ. ಗಮನಿಸಿದಾಗ ಅವನಿಗೆ ಏನಾಗತ್ತೆ, ಕೃಪಯಾ ಪರಯಾವಿಷ್ಟ ವಿಷೀದನ್ನಿದಮಬ್ರವೀತ್. ಕೃಪೆ, ಕರುಣೆ ಅವನಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆ ಕರುಣೆಯಿಂದ ಅವನು ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಕರುಣೆ ಅನ್ನೋದು ಅರ್ಜುನನ ಮೂಲ ಸ್ವಭಾವ ಅಲ್ಲ. ಅಂದ್ರೆ ಯುದ್ಧ ರಂಗದಲ್ಲಿ ಕರುಣೆ ತೋರೋದು, ಯಾಕಂದ್ರೆ ಆಲ್ರೆಡಿ ಅವನು ಎಷ್ಟೊಂದು ಯುದ್ಧಗಳನ್ನ ಮಾಡಿ ವಿಜಯಶಾಲಿಯಾಗಿ ಬಂದಂತವನು. ಇದು ಯುದ್ಧ ಅನ್ನೋದು ಅವನಿಗೆ ಹೊಸದೇನಲ್ಲ. ಯಾವತ್ತೂ ಇಲ್ಲದೆ ಇರುವಂತಹ ಕರುಣೆ ಈಗ ಯಾಕೆ ಬಂದಿದೆ ಅಂದ್ರೆ, ಅವನಲ್ಲಿ ಆ ಮಮಕಾರ ಅನ್ನೋದು ತುಂಬ್ಕೊಂಡ್ಬಿಟ್ಟಿದೆ, ಮೋಹದಿಂದ ಆವರಿಸ್ಕೊಂಡ್ಬಿಟ್ಟಿದೆ ಅವನ ಮನಸ್ಸು. ಈಗ ನನ್ನ ಬಂಧುಗಳನ್ನ, ಇಲ್ಲಿರ್ತಕ್ಕಂತಹ ನನ್ನ ಗುರು ಹಿರಿಯರನ್ನ, ನನ್ನ ಸೋದರ ಮಾವಂದ್ರನ್ನ, ಈ ಎಲ್ಲಾ ನನ್ನ ಬಂಧುಗಳನ್ನ ನಾನು ಕೊಲ್ಬೇಕಲ್ವಾ ಅಂತ ಹೇಳಿ ಆ ಕರುಣೆ ಅವನಿಗೆ ಆವರಿಸ್ಕೊಂಡಿದೆ. ಆ ಕರುಣೆಯಿಂದ ಅವನು ಏನ್ ಹೇಳ್ತಿದ್ದಾನೆ ಅಂತಂದ್ರೆ,
ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ. ಅಲ್ಲಿದ್ದಂತಹ ಎಲ್ಲ ತನ್ನ ಸ್ವಜನರು, ನನ್ನವರು ಎಂಬಂತಹ ಭಾವ ಅವನಲ್ಲಿ ಬಂದಿದೆ. ಇವರೆಲ್ಲರನ್ನ ನೋಡ್ಬಿಟ್ಟು ಅವನೇನ್ ಹೇಳ್ತಾನೆ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಅಲ್ಲಿರ್ತಕ್ಕಂತಹ ಯುದ್ಧವನ್ನ ಮಾಡ್ಬೇಕು ಅಂತ ಹೇಳಿ ಯುದ್ಧದ ಇಚ್ಛೆಯನ್ನ ಇಟ್ಕೊಂಡು ಆ ರಣರಂಗದಲ್ಲಿ ಬಂದಿರ್ತಕ್ಕಂತಹ ಆ ಎಲ್ಲಾ ಸ್ವಜನರನ್ನ ನೋಡಿ, ಆ ಎಲ್ಲಾ ಸ್ವಬಾಂಧವರನ್ನ ನೋಡಿ ಅವನಿಗೇನಾಗ್ತಿದೆ ಅಂದ್ರೆ, ಅವನು ಹೇಳ್ತಾ ಹೋಗ್ತಾನೆ ಕೃಷ್ಣನಿಗೆ ಅವನ ದೇಹದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನೇನ್ ಆಗ್ತಿದೆ ನನಗೆ ಇವ್ರನ್ನೆಲ್ಲ ನೋಡಿ ಅಂತ ಹೇಳಿ ಹೇಳ್ತಾನೆ. ಸೀದಂತಿ ಮಮ ಗಾತ್ರಾಣಿ, ನನ್ನ ಅಂಗಾಂಗಗಳೇನಿದೆ, ನನ್ನ ದೇಹದ ಅಂಗಾಂಗಗಳೆಲ್ಲವೂ ಕೂಡ ಶಿಥಿಲವಾಗ್ತಿದಾವೆ, ಎಲ್ಲ ನಡಗೋದಕ್ಕೆ ಶುರು ಮಾಡ್ತಿದೆ. ಅವನ ಬಾಡಿ ಪಾರ್ಟ್ಸ್ ಎಲ್ಲ, ಕೈಕಾಲುಗಳೆಲ್ಲ ನಡಗೋದಕ್ಕೆ ಶುರು ಮಾಡ್ತಿದೆ. ಮುಖ ಒಣಗ್ತಾ ಇದೆ. ಮುಖಂಚ ಪರಿಶುಷ್ಯತಿ. ಮುಖ ಅಂದ್ರೆ ಸಂಸ್ಕೃತದಲ್ಲಿ ಫೇಸ್ ಅನ್ನೋದಕ್ಕೂ ಮುಖ ಅಂತ ಹೇಳ್ತಾರೆ. ವದನಂ ಅಂತ ಮತ್ತೊಂದು ಪದ ಇದೆ. ಹಾಗೆ ಮುಖ ಅಂದ್ರೆ ಬಾಯಿ, ಬಾಯಿಗೂ ಕೂಡ ಮುಖ ಅಂತಾನೆ ಹೇಳ್ತಾರೆ. ಬಾಯಿ ಒಣಗ್ತಾ ಇದೆ, ನನ್ನ ಅಂಗಾಂಗಗಳೆಲ್ಲವೂ ಕೂಡ ನಡುಗ್ತಾ ಇದ್ದಾವೆ. ಹಾಗೆ ಶರೀರ ನನಗೆ ವೇಪತುಶ್ಚ ಶರೀರೇಮೇ ರೋಮಹರ್ಷಶ್ಚ ಜಾಯತೆ, ಶರೀರದಲ್ಲಿ ನಡುಕ ಉಂಟಾಗ್ತಿದೆ, ಹಾಗೆ ಮೈ ರೋಮಾಂಚನ ಆಗ್ತಾ ಇದೆ ನನಗೆ. ಈ ಎಲ್ಲಾ ಸೈನ್ಯವನ್ನ, ಇಲ್ಲಿ ನಿಂತಿರೋರನ್ನ ನೋಡಿ ಮೈ ರೋಮಾಂಚನ ಆಗ್ತಿದೆ. ಈ ರೀತಿ ಎಲ್ಲ ಅವನ ಬಾಡಿ ಪಾರ್ಟ್ಸ್ ಅಲ್ಲಿ ಏನೇನು ಅವನ ದೇಹದಲ್ಲಿ ಆಗ್ತಕ್ಕಂತಹ ಎಲ್ಲಾ ಬದಲಾವಣೆಗಳನ್ನ ಅವನು ಹೇಳ್ತಾ ಹೋಗ್ತಾನೆ, ನನಗೆ ಈಗ ಅನ್ನಿಸ್ತಿದೆ ಅಂತ. ಅದು ಮೇಲ್ನೋಟಕ್ಕೆ ಅವನಿಗೆ ಆಗ್ಬೇಕಾಗಿರೋದಲ್ಲ, ಯಾಕಂದ್ರೆ ದೈಹಿಕವಾಗಿ ಅವನು ಬಲಾಢ್ಯನೇ ಆಗಿದ್ದಾನೆ, ಸದೃಢವಾಗೇ ಇದ್ದಾನೆ. ಆದ್ರೆ ಯಾವಾಗ ಮಾನಸಿಕವಾಗಿ ಅವನಲ್ಲಿ ದೃಢತೆ ಕಮ್ಮಿ ಆಯಿತು, ಮಾನಸಿಕವಾಗಿ ಅವನು ಕುಸಿತಾ ಇದ್ದಾನೋ, ಆಗ ಇವೆಲ್ಲಾ ಲಕ್ಷಣಗಳು ಅವನಲ್ಲಿ ಕಾಣಿಸೋದಕ್ಕೆ ಶುರುವಾಗತ್ತೆ. ಯಾವಾಗ ಅವನಲ್ಲಿ ಮಾನಸಿಕ ಸ್ಥಿರತೆ ಇಲ್ಲ, ಇವಾಗ ಇವ್ರನ್ನೆಲ್ಲ ನೋಡಿ ಮೋಹ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ ಅವನಿಗೆ, ಹಾಗಾಗಿ ಇವೆಲ್ಲ ಆಗೋ ರೀತಿನಲ್ಲಿ ಅವನಿಗೆ ಭಾಸವಾಗ್ತಾ ಇದೆ. ತನ್ನ ಅಂಗಾಂಗಗಳೆಲ್ಲ ನಡುಗ್ತಾ ಇದೆ, ಹಾಗೆ ಬಾಯಿ ಒಣಗ್ತಾ ಇದೆ, ಶರೀರದಲ್ಲಿ ತುಂಬಾ ನಡುಕ ಉಂಟಾಗ್ತಿದೆ, ಮತ್ತೆ ಅಂಗಾಂಗಗಳೆಲ್ಲವೂ ಕೂಡ ಶಿಥಿಲಗೊಳ್ತಿದಾವೆ, ಮೈಯಲ್ಲಿ ಶಕ್ತಿನೇ ಇಲ್ವೇನೋ ಅನ್ನೋ ತರ ಫೀಲ್ ಆಗ್ತಿದೆ ಅವನಿಗೆ, ಮತ್ತೆ ಮೈ ರೋಮಾಂಚನ ಆಗ್ತಾ ಇದೆ. ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಗಾಂಡೀವ, ತನ್ನ ಅರ್ಜುನ ಆ ಗಾಂಡೀವವನ್ನ ಕೈಯಲ್ಲಿ ಹಿಡ್ಕೊಂಡ್ನಲ್ವಾ, ಮೊದಲು ಏನ್ ಹೇಳ್ದ ಅವನು, ಈ ಎಲ್ಲಾ ಸೈನಿಕರನ್ನ ನೋಡ್ಬಿಟ್ಟು ಅವನೇನ್ ಮಾಡ್ತಾನೆ, ಧನುರುದ್ಯಮ್ಯ ಪಾಂಡವ, ಆ ಧನಸ್ಸನ್ನ ಎದೆಗೇರಿಸಿ ನಿಂತಿದ್ದ ಅವನು, ರೆಡಿಯಾಗಿ ನಿಂತ್ಬಿಟ್ಟಿದ್ದ ಯುದ್ಧ ಮಾಡೋದಕ್ಕೆ ಅಂತ. ಆ ರೀತಿಯ ಅರ್ಜುನ ಇವಾಗ ಏನ್ ಮಾಡ್ತಿದ್ದಾನೆ, ನನ್ನ ಕೈಯಿಂದ ಗಾಂಡೀವ ಜಾರ್ತಾ ಇದೆ, ಧನುಸ್ಸು ಜಾರಿ ಕೆಳಗಡೆ ಬೀಳ್ತಿದೆ, ಮತ್ತೆ ನನ್ನ ಮನಸ್ಸು ಭ್ರಮೆಯಿಂದ ಆವರಿಸ್ಕೊಂಡ್ಬಿಟ್ಟಿದೆ. ನಿಜವಾಗ್ಲೂ ಭ್ರಮೆನೇ ಅದು. ಆ ಭ್ರಮೆಯಿಂದ ನಚ ಶಕ್ನೋಮ್ಯವಸ್ಥಾತುಂ, ನಿಲ್ಲೋಕೂ ಕೂಡ ನನಗೆ ಸಾಧ್ಯ ಆಗ್ತಿಲ್ಲ, ಕುಸಿದು ಬೀಳೋ ರೀತಿ ನನಗೆ ಫೀಲ್ ಆಗ್ತಿದೆ, ಆ ರೀತಿ ನನಗೆ ಭಾಸವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ನಾನ್ ನಿಂತ್ಕೊಳ್ಳೋದಕ್ಕೂ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ತನ್ನ ಶರೀರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಕೃಷ್ಣನ ಮುಂದೆ ಹೇಳ್ತಾ ಇದ್ದಾನೆ. ಇದಿಷ್ಟೇ ಅಲ್ಲ, ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ಅಂದ್ಬಿಟ್ಟು ಹೇಳ್ತಾನೆ. ಹೇ ಕೇಶವ, ಕೇಶವ ಅಂತಂದ್ರೆ ಕೇಶಿ ಎಂಬಂತಹ ರಾಕ್ಷಸನನ್ನ ಕೊಂದಂತವನು, ನೀನು ರಾಕ್ಷಸರನ್ನ ಕೊಂದ್ಬಿಟ್ಟೆ ಕೇಶವ ನೀನು. ನನಗೆ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ, ಹೇ ಕೇಶವನೇ, ಈ ಲಕ್ಷಣಗಳು ನನಗೆ ವಿಪರೀತವಾಗಿ ಕಾಣ್ತಾ ಇದ್ದಾವೆ. ಬೇರೆ ಬೇರೆ ಅಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಲ್ಲಿ, ಬೇರೆ ಬೇರೆ ಗ್ರಹಗತಿಗಳಲ್ಲಿ ಏನೋ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗೋ ರೀತಿನಲ್ಲಿ ಕಾಣಿಸ್ತಾ ಇದೆ ನನಗೆ, ಅಪಶಕುನಗಳು ಕಾಣಿಸ್ಕೊಳ್ತಾ ಇದೆ, ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಇದೆಲ್ಲ ವಿಪರೀತ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ವಜನರನ್ನ ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ, ಸ್ವಜನ ಸಮುದಾಯವನ್ನ ಕೊಂದು, ನನ್ನ ಜನರನ್ನ, ನನ್ನ ಸ್ವಬಾಂಧವರನ್ನ ಕೊಲ್ಲೋದ್ರಿಂದ ನನಗೆ ಯಾವ ರೀತಿಯ ಶ್ರೇಯಸ್ಸು ಕೂಡ ಉಂಟಾಗೋದಿಲ್ಲ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ.
ಇದುವರೆಗೂ ಅವರೆಲ್ಲ ಧಾರ್ತರಾಷ್ಟ್ರರು, ದುರ್ಬುದ್ಧಿಯುಳ್ಳವರಾಗಿದ್ರು. ಆದ್ರೆ ಈಗ ಅವನಲ್ಲಾಗ್ತಿರೋ ಬದಲಾವಣೆ ಏನು, ಇವರೆಲ್ಲ ನನ್ನವರು, ನಾನ್ ಇವ್ರನ್ನೆಲ್ಲ ಕೊಲ್ಲೋದಿಲ್ಲ ಅಂತ ಹೇಳಿ, ಯಾಕೆ ಕೊಲ್ಲಲ್ಲ ಅನ್ನೋದಕ್ಕೆ ಕಾರಣಗಳನ್ನ, ಅವನದೇ ಆದಂತಹ ಕಾರಣಗಳನ್ನ ಹೇಳ್ತಾ ಹೋಗ್ತಿದ್ದಾನೆ ಕೃಷ್ಣ. ಇದನ್ನೆಲ್ಲ ಮೌನವಾಗಿ ಕೇಳಿಸ್ಕೊಳ್ತಿದ್ದಾನೆ ಅರ್ಜುನ ಹೇಳೋದನ್ನ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ಇಲ್ಲಿ ಅರ್ಜುನ ಈ ರೀತಿ ಹೇಳ್ತಾ ಇದ್ರೆ ಬೇರೆ ಬೇರೆ ರೀತಿಯ ಅಪಶಕುನಗಳೆಲ್ಲ ಕಾಣಿಸ್ಕೊಳ್ತಾ ಇದೆ ನನಗೆ ಅಂತ ಹೇಳ್ತಾನಲ್ವಾ. ಅಂದ್ರೆ ಅಲ್ಲಿ ಬೇರೆ ಬೇರೆ ಗೂಬೆಗಳೆಲ್ಲ ಕಿರ್ಚೋದು, ಈ ರೀತಿ ಅಪಶಕುನಗಳೆಲ್ಲ, ನರಿಗಳೆಲ್ಲ ಕೂಗಾಡೋದು, ಆ ತರ ಅಪಶಕುನಗಳೆಲ್ಲ ಯುದ್ಧ ಭೂಮಿನಲ್ಲಿ ನನಗೆ ಕೇಳಿಸ್ತಿದೆ ಅಂತ. ಅರ್ಜುನ ಎಷ್ಟು ಮೋಹಕ್ಕೆ ಒಳಗಾಗಿದ್ದಾನೆ ಅಂತಂದ್ರೆ, ಯಾರು ಗ್ರಹಗತಿಗೆ ಅಧಿಪತಿಯೋ, ಅಂದ್ರೆ ಯಾರ ಸ್ಮರಣೆಯಿಂದ, ಯಾರ ಒಂದು ಸ್ತುತಿಯನ್ನ ಮಾಡೋದ್ರಿಂದಾಗಿ ನಮಗೆ ಎಲ್ಲಾ ಗ್ರಹಗತಿಗಳ ಒಂದು ದೋಷಗಳು ಕೂಡ ನಿವಾರಣೆ ಆಗುತ್ತೋ ಅಂತಹ ಕೇಶವ ಮಾಧವ ಜೊತೆಲಿ ಇರ್ಬೇಕಾದ್ರೆ ಅವನಿಗೆ ಈ ರೀತಿ ಅಪಶಕುನಗಳು ಕಾಣಿಸ್ತಾ ಇದೆ. ಭಗವಂತನೇ ಅವನ ಜೊತೆನಲ್ಲಿ ಇದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ನಾವು, ವಿಷ್ಣು ಸಹಸ್ರನಾಮವನ್ನ ಹೇಳ್ಕೊಳ್ಳೋದ್ರಿಂದ, ಭಗವಂತನ ನಾಮಗಳನ್ನ ಹೇಳೋದ್ರಿಂದ ನಮಗೆ ಇರುವಂತಹ ಎಲ್ಲಾ ಗ್ರಹಗತಿಗಳು ಕೂಡ, ಗ್ರಹದಿಂದ ಬರ್ತಕ್ಕಂತಹ ಎಲ್ಲಾ ದೋಷಗಳು ಕೂಡ ನಿವಾರಣೆ ಆಗತ್ತೆ ಅನ್ನೋದನ್ನ ಕೇಳಿದೀವಿ. ಅಂತಹ ಕೃಷ್ಣ ಪಕ್ಕದಲ್ಲಿ ಇರ್ಬೇಕಾದ್ರೆ ಇವನಿಗೆ ಇವೆಲ್ಲ ಅಪಶಕುನಗಳು ಕಾಣಿಸ್ತಾ ಇದೆ. ಎಷ್ಟು ಮೋಹ ಅವನಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ, ನಾನು ನನ್ನದು ಎಂಬಂತಹ ಮೋಹ ಅವನನ್ನ, ಆ ಮೋಹದ ಪರದೆ ಅವನಲ್ಲಿ ಮುಚ್ಕೊಂಡ್ಬಿಟ್ಟಿದೆ ಅವನ ಬುದ್ಧಿಯನ್ನ. ಅದಕ್ಕೆ ಅವನು ಮತ್ತೆ ಮುಂದುವರೆದು ಹೇಳ್ತಾನೆ, ನಕಾಂಕ್ಷೆ ವಿಜಯಂ ಕೃಷ್ಣ. ಹೇ ಕೃಷ್ಣ, ನನಗೆ ವಿಜಯ ಅನ್ನೋದು ಬೇಕಾಗಿಲ್ಲ, ನನಗೆ ಈ ಗೆಲುವು ನನಗೆ ಬೇಡ. ನಚ ರಾಜ್ಯಂ ಸುಖಾನಿಚ, ನನಗೆ ಈ ರಾಜ್ಯದ ಸುಖವೂ ಕೂಡ ಬೇಡ. ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ಅಂದ್ರೆ ಈ ರಾಜ್ಯದ ಭೋಗಗಳನ್ನ ಕಟ್ಕೊಂಡು, ಅಂದ್ರೆ ಈ ರಾಜ್ಯದ ಭೋಗಗಳಿಂದ ಯಾವ ಪ್ರಯೋಜನ ಇದೆ ನನಗೆ ಅನ್ನೋದನ್ನ ಕೇಳ್ತಿದ್ದಾನೆ. ಕೃಷ್ಣ ಅನ್ನುವಂತಹ ಸಂಬೋಧನೆ, ಕೃಷ್ಣ ಅಂತಂದ್ರೆ ಎಲ್ಲರನ್ನ ಆಕರ್ಷಣೆ ಮಾಡುವವನು ಅಂತ, ಕರ್ಷಯತಿ ಇತಿ ಕೃಷ್ಣ ಅಂತ, ಎಲ್ಲರನ್ನ ಆಕರ್ಷಣೆ ಮಾಡುವಂಥವನು, ಲೋಕವನ್ನೆಲ್ಲ ಆಕರ್ಷಣೆ ಮಾಡೋವನು ನೀನು. ಅಂಥದ್ರಲ್ಲಿ ನನಗೆ ಈ ಯುದ್ಧದ ಕಡೆ ಆಕರ್ಷಣೆ ಯಾಕೆ ಮಾಡ್ದೆ ನೀನು? ಇಷ್ಟೊಂದು 18 ಅಕ್ಷೋಹಿಣಿ ಸೈನ್ಯವನ್ನ ಇಲ್ಲಿ ತಂದು ನಿಲ್ಸಿದ್ಯಲ್ಲ, ಇದರಿಂದ ಏನ್ ಪ್ರಯೋಜನ ಕೃಷ್ಣ? ಕಿಂನೋ ರಾಜ್ಯೇನ ಗೋವಿಂದ. ಗೋವಿಂದ ಅಂದ್ರೆ ಅಲ್ಲಿ ಗೋ ಅಂದ್ರೆ ವೇದಗಳು ಅಂತ ಅರ್ಥ ಬರುತ್ತೆ. ವೇದ ಅಂದ್ರೆ ಜ್ಞಾನ. ಸೊ ಜ್ಞಾನದ ಒಡೆಯ ನೀನು, ವೇದಗಳಿಗೆ ಅಧಿಪತಿ ನೀನು, ವೇದವನ್ನ ಬಲ್ಲಂತವನು. ಹಾಗೆ ಮತ್ತೊಂದು ಅರ್ಥದಲ್ಲಿ ಗೋವಿಂದ ಅಂದ್ರೆ ಗೋವುಗಳ ಪಾಲನೆ ಮಾಡುವಂತವನು ಅಂತ. ನೀನು ಎಷ್ಟೋ ಜನ ರಾಕ್ಷಸರನ್ನ ಸಂಹಾರ ಮಾಡಿ ಕೊನೆಗೆ ಗೋಪಾಲಕನಾಗಿ ಉಳ್ಕೊಂಡ್ಬಿಟ್ಟೆ. ಯಾವತ್ತೂ ಕೂಡ ರಾಜ್ಯದ ಆಸೆಯನ್ನ ನೀನು ಪಡ್ಲೇ ಇಲ್ಲ, ರಾಜ್ಯಕ್ಕಾಗಿ ನೀನು ಯಾವತ್ತೂ ಕೂಡ ಹಂಬಲಿಸ್ಲಿಲ್ಲ. ಹಾಗಿದ್ಮೇಲೆ ನನಗೆ ಈ ರಾಜ್ಯ ತಗೊಂಡು ಏನಾಗ್ಬೇಕಾಗಿದೆ? ನನಗೂ ಈ ರಾಜ್ಯ ಬೇಡ ಅಂತ ಹೇಳಿ ಇಲ್ಲಿ ಗೋವಿಂದ ಅನ್ನೋ ಸಂಬೋಧನೆಯನ್ನ ಹೇಳ್ತಾ ಇದ್ದಾನೆ. ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವಾ. ನಮಗೆ ಈ ರಾಜ್ಯದಿಂದ ಯಾವ ಪ್ರಯೋಜನ ಇದೆ ಗೋವಿಂದ? ಅಥವಾ ಇಂತಹ ಭೋಗಗಳ ಜೀವನದಿಂದ ನಮ್ಗೆ ಏನ್ ಪ್ರಯೋಜನ? ನನಗೆ ಯುದ್ಧನೂ ಬೇಡ, ನನಗೆ ಯಾವ ವಿಜಯವೂ ಬೇಡ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಏನನ್ನ ನಾವು ಗಮನಿಸ್ಬೇಕಂದ್ರೆ, ಅರ್ಜುನ ಕೇವಲ ಅಲ್ಲಿ ನನ್ನ ರಥವನ್ನ ತಗೊಂಡೋಗಿ ನಿಲ್ಸು ಅಂತ ಕೃಷ್ಣನಿಗೆ ಆರ್ಡರ್ ಮಾಡಿದ್ದಷ್ಟೇ ಅಲ್ಲ, ನಾನೇ ಯುದ್ಧದಲ್ಲಿ ಗೆಲ್ತೀನಿ ಎಂಬಂತಹ ಅಹಂಕಾರವೂ ಕೂಡ ಇಲ್ಲಿ ಕಾಣತ್ತೆ. ಯುದ್ಧದಲ್ಲಿ ನಾನೇ ಗೆಲ್ಲೋದು ಅನ್ನೋದನ್ನೇ ನಿಶ್ಚಯ ಮಾಡ್ಬಿಟ್ಟಿದ್ದಾನೆ ಅವನೀಗಾಗ್ಲೆ. ಹಾಗಾಗಿ ಈ ರಾಜ್ಯವನ್ನ ಪಡ್ಕೊಂಡು ಏನ್ ಮಾಡ್ಬೇಕಾಗಿದೆ? ಕೊನೆಗೆ ರಾಜ್ಯ ನನಗೆ ಸಿಗತ್ತೆ ಅನ್ನುವಂತಹ ಒಂದು ದೃಢ ನಿರ್ಧಾರದಲ್ಲಿ ಅವನಿದ್ದಾನೆ. ಸಿಗುತ್ತೆ ನನಗೆ, ನಾನು ಗೆದ್ದೇ ಗೆಲ್ತೀನಿ ಅಂತ. ಹಾಗಾಗಿ ಈ ವಿಜಯದಿಂದ ಏನ್ ಪ್ರಯೋಜನ? ರಾಜ್ಯದಿಂದ ಏನ್ ಪ್ರಯೋಜನ ನನಗೆ? ಇವೆಲ್ಲ ಭೋಗಗಳಿಂದ ನನ್ಗೆ ಏನಾಗ್ಬೇಕಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾನೆ ಕೃಷ್ಣನನ್ನ. ಯೇಷಾಮರ್ಥೆ ಕಾಂಕ್ಷಿತಂನಃ ರಾಜ್ಯಂ ಭೋಗ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೆ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಯೇಷಾಮರ್ಥೆ ಅಂದ್ರೆ ಈಗ ಒಂದು ರಾಜ್ಯವನ್ನ ಗಳಿಸ್ಬೇಕು, ಭೋಗಗಳನ್ನೆಲ್ಲ ಅನುಭವಿಸ್ಬೇಕು ಅಂದ್ರೆ
ನಮಗೆ ನಮ್ಮವರಾದಂಥವ್ರು ನಮ್ಮ ಜೊತೆಯಲ್ಲಿ ಇರಬೇಕು. ನಮ್ಮ ಬಂಧು ಬಾಂಧವರು, ಸ್ನೇಹಿತರು, ನಮ್ಮ ಕುಟುಂಬದವರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾಗ ಅವರೆಲ್ಲರ ಒಟ್ಟಿಗೆ ನಾನು ಆ ಒಂದು ಭೋಗಗಳನ್ನ ಅನುಭವಿಸ್ಬೇಕು ಅಂತ ಬಯಸುತ್ತೆ ಮನಸ್ಸು. ಹಾಗಿದ್ದಾಗ ಇವ್ರನ್ನೆಲ್ಲ ಕೊಂದ್ಬಿಟ್ಟು ನಾನ್ ಏನ್ ಮಾಡ್ಬೇಕಾಗಿದೆ? ಈ ಸುಖಗಳನ್ನ ಬಯಸಿ ನನಗೆ ಈ ಭೋಗಗಳಿಂದ, ಈ ರಾಜ್ಯದ ಭೋಗಗಳನ್ನ ಮತ್ತೆ ಈ ಸುಖಗಳನ್ನೆಲ್ಲ ನಾನು ಅವ್ರೆಲ್ರೂ ಇಲ್ದೆ ನಾನೊಬ್ನೇ ಹೇಗ್ ಅನುಭವಿಸೋದಕ್ಕಾಗತ್ತೆ? ಯಾರ ಜೊತೆಗ್ ನಾನ್ ಬದುಕ್ಬೇಕು ಅಂತ ಬಯಸ್ತಿದ್ನೋ, ಯಾರ ಜೊತೆ ನಾನು ಸುಖವಾಗಿ ಇರ್ಬೇಕು ಅಂತ ಬಯಸ್ತೀನೋ ಅಂಥವ್ರೆ ಇವ್ರೆಲ್ರೂ ಕೂಡ ಇಲ್ಲಿ ಯುದ್ಧ ಮಾಡೋದಕ್ಕೆ ಅಂತ ನಿಂತಿದ್ದಾರೆ. ಇವ್ರನ್ನೆಲ್ಲ ಕೊಂದು ನಾನ್ ಏನ್ ಮಾಡ್ಬೇಕಾಗಿದೆ? ಏನ್ ಪ್ರಯೋಜನ ಇದ್ರಿಂದ? ಅರ್ಜುನ ಹೇಳ್ತಿರೋದು ಅವನ ಒಂದು ದೃಷ್ಟಿಕೋನದಲ್ಲಿ ನಿಂತು ನೋಡಿದಾಗ, ಓ ಹೌದಲ್ವಾ, ಅರ್ಜುನ ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾನೆ ಅಂತ ಹೇಳಿ ನಮಗನ್ಸುತ್ತೆ. ನೋಡೋಣ, ಇದು ಅರ್ಜುನನ ದೃಷ್ಟಿಕೋನದಿಂದಲೇ ನೋಡ್ತಾ ಹೋದ್ರೆ ಹೌದು ಈ ಮಾತು ಸತ್ಯ ಅಂತ. ಇದಕ್ಕೆ ಉತ್ತರವಾಗಿ ಕೃಷ್ಣ ಏನ್ ಹೇಳ್ತಾನೆ ಮುಂದೆ ನೋಡೋಣ. ಇದನ್ನ ಹಾಗೆ ಅರ್ಥೈಸ್ಕೊಂಡ್ರೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಇದರಿಂದ ನನಗೆ ಏನ್ ಪ್ರಯೋಜನ? ಯಾಕೆ ನನಗಿದೆಲ್ಲ ಏನಕ್ ಬೇಕಾಗಿದೆ? ಯಾರ ಜೊತೆನಲ್ಲಿ ನಾವು ಸುಖವಾಗಿ ಇರಬಹುದು ಈ ಭೋಗಗಳನ್ನೆಲ್ಲ ಪಡ್ಕೊಂಡು, ಅವರೇ ಇಲ್ದೆ ಇದ್ಮೇಲೆ ಇದನ್ನೆಲ್ಲ ಪಡ್ಕೊಂಡು ನಾನು ಏನ್ ಮಾಡೋದು ನಾನು? ಹಾಗಾಗಿ ನಾನು ಇವರೆಲ್ಲರೂ ಕೂಡ ಯುದ್ಧದ ಅಂದ್ರೆ ತನ್ನ ಜೀವದ ಆಸೆಯನ್ನ ತೊರೆದು ಈ ಯುದ್ಧಕ್ಕಾಗಿ ಇವರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಆ ಜೀವದ ಆಸೆಯನ್ನ ಬಿಟ್ಟು ಇಲ್ಲಿ ಯುದ್ಧದಲ್ಲಿ ಬಂದು ನಿಂತಿದ್ದಾರೆ. ಅದು ಯಾರ್ಯಾರೆಲ್ಲ ಇದ್ದಾರೆ ಅಂತಂದ್ರೆ, ಆಚಾರ್ಯ ಪಿತರಃ ಪುತ್ರಾಹ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರಾಃ ಪೌತ್ರಾಹ ಶಾಲಾ ಸಂಬಂಧಿನಸ್ತಥಾ. ಆಚಾರ್ಯರು ಅಂದ್ರೆ ಗುರುಗಳು, ಹಾಗೆ ಪಿತರಹ ದೊಡ್ಡಪ್ಪ ಚಿಕ್ಕಪ್ಪಂದ್ರು, ಪುತ್ರಾಹ ಪುತ್ರ ಸಮಾನನಾದಂಥವ್ರು ಪುತ್ರರು, ಮತ್ತೆ ಪಿತಾಮಹಾಹ ಅಜ್ಜಂದಿರು, ಮಾತುಲಾಹ ಸೋದರ ಮಾವಂದಿರು, ಶ್ವಶುರಾಹ ಮಾವಂದಿರು, ಹಾಗೆ ಪೌತ್ರಾಹ ಪೌತ್ರರು, ಶ್ಯಾಲಾಹ ಭಾವ ಭಾಮೈದುನ ಅಂತ ಹೇಳ್ತಾರಲ್ವಾ, ಮತ್ತೆ ಸಂಬಂಧಿಗಳು, ಇವರೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ. ನೋಡಿ, ಅಲ್ಲಿ ಬೇರೆ ಸೈನಿಕರು ಅವರಿಗಿಂತ ಹೆಚ್ಚಾಗಿ ಸ್ವಬಾಂಧವರೇ ಕಾಣಿಸ್ತಿದ್ದಾರೆ. ಈಗಾಗ್ಲೇ ಎಷ್ಟೊಂದ್ ಜನನ ಕೊಂದಿರುವಂತಹ ಅರ್ಜುನ, ಎಷ್ಟೊಂದ್ ಜನ ಯುದ್ಧದಲ್ಲಿ ಕೊಂದು ರಾಜ್ಯವನ್ನ ಗಳಿಸ್ತಿದ್ದಂತಹ ಅರ್ಜುನ ಇವಾಗ ಸ್ವಬಾಂಧವರಷ್ಟೇ ಅವನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಮೋಹ ಅವನಿಗೆ ಆವರಿಸ್ಕೊಂಡ್ಬಿಟ್ಟಿದೆ. ಇವ್ರನ್ನೆಲ್ಲ ನಾನು ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹೀಕೃತೆ. ಇವ್ರನ್ನೆಲ್ಲ ನಾನು ಕೊಲ್ಲೋದಕ್ಕೆ ಹಂತುಮಿಚ್ಛಾಮಿ, ಕೊಲ್ಲೋದಕ್ಕೆ ನಾನು ಇಚ್ಛೆ ಪಡೋದಿಲ್ಲ, ಕೊಲ್ಲೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಶಕ್ನೋಮಿ ಅನ್ನೋದು ಬೇರೆ, ಅದು ಕೊಲ್ಲೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಬೇರೆ, ನನಗೆ ಇಚ್ಛೆನೇ ಇಲ್ಲ ಅಂತ ಹೇಳಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಇವ್ರನ್ನೆಲ್ಲ ಕೊಲ್ಲೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಹೇ ಮಧುಸೂದನ ಅನ್ನುವಂತಹ ಒಂದು ಸಂಬೋಧನೆ ಕೂಡ ಇದೆ. ಮಧುಸೂದನ ಅಂತಂದ್ರೆ ಮಧು ಎಂಬಂತಹ ರಾಕ್ಷಸನನ್ನ ಸಂಹಾರ ಮಾಡಿದ್ದು ಕೃಷ್ಣ, ಹಾಗಾಗಿ ಆತನಿಗೆ ಮಧುಸೂದನ ಎಂಬಂತಹ ಹೆಸರು. ನೀನು ಮಧು ಎಂಬಂತವನು ಒಬ್ಬ ರಾಕ್ಷಸ, ನೀನ್ ಕೊಂದ್ಬಿಟ್ಟೆ ಅವನನ್ನ. ರಾಕ್ಷಸನ್ನ ಕೊಲ್ಲೋದೇನು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ಅವನಿಗೂ ನಿಂಗೂ ಸಂಬಂಧನೇ ಇಲ್ಲ. ರಾಕ್ಷಸನನ್ನ ಕೊಂದಿದ್ಯಾ ನೀನು, ಅವನಿಗೂ ನಿನಗೂ ಸಂಬಂಧ ಇಲ್ಲ. ಎಷ್ಟೋ ಜನ ಈ ರೀತಿ ರಾಕ್ಷಸರನ್ನ ಸಂಹಾರ ಮಾಡಿದ್ಯಾ. ಆದ್ರೆ ಇಲ್ಲಿ ನನ್ನೆದ್ರಿಗಿರೋ ಅಂತವ್ರು ಯಾರು? ಎಲ್ರು ಕೂಡ ನನ್ನ ಕುಲಬಾಂಧವರು, ಎಲ್ರು ನನ್ನವರು, ಸ್ವಜನರು, ಸ್ವಬಾಂಧವರೇ ಎಲ್ರು ಇದ್ದಾರೆ. ಅವ್ರನ್ನೆಲ್ಲ ನಾನು ಹೇಗ್ ಕೊಲ್ಲಲಿ ಅಂತ ಹೇಳಿ ತುಂಬಾ ವಿಷಾದದಿಂದ ಹೇಳ್ತಿದ್ದಾನೆ. ಅದು ಏನ್ ಹೇಳ್ತಾನಂದ್ರೆ, ನನ್ನನ್ನ ಕೊಂದ್ರೂ ಕೂಡ ರಾಜ್ಯಕ್ಕೋಸ್ಕರ ಕೂಡ ಇವರೆಲ್ಲರನ್ನ ನಾನು ಕೊಲ್ಲೋದಕ್ಕೆ ಇಚ್ಛಿಸೋದಿಲ್ಲ. ಅಂದ್ರೆ 3 ಲೋಕಗಳು ಕಿಮ್ನು ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹೀಕೃತೆ ಅಂತ ಹೇಳ್ತಾನೆ. 3 ಲೋಕದ ಒಡೆತನ ಯಾರಾದ್ರೂ ಬಂದ್ಬಿಟ್ಟು ಈಗ ನಿನಗೆ ಇವ್ರನ್ನೆಲ್ಲ ನೀನು ಸಂಹಾರ ಮಾಡಿದ್ರೆ ನಿನಗೆ ಈ 3 ಲೋಕದ ಒಡೆತನ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಾನು ಇವ್ರನ್ನ ಕೊಲ್ಲೋದಿಲ್ಲ. ಹಾಗಿದ್ದಾಗ ಕೇವಲ ಈ ಭೂಮಿಗೋಸ್ಕರ ನಾನು ಕೊಲ್ತೀನಾ? ಖಂಡಿತ ಇಲ್ಲ. ಈ ಮಹೀಕೃತೆ ಅಂತ ಹೇಳ್ತಾನೆ. ಮಹೀಕೃತೆ ಅಂದ್ರೆ ಈ ಭೂಮಿಯ ಒಂದು ಆಸೆಗಾಗಿ, ಈ ರಾಜ್ಯದ ಆಸೆಗಾಗಿ ನಾನು ಕೊಲ್ಲೋದಕ್ ಸಾಧ್ಯನಾ? ಖಂಡಿತ ನಾನು ಕೊಲ್ಲೋದಿಲ್ಲ. ಒಂದ್ ವೇಳೆ ಅವ್ರು ನನ್ನನ್ನು ಕೊಂದ್ರು ಪರವಾಗಿಲ್ಲ, ಅಥವಾ
ಈ 3 ಲೋಕಗಳ ಒಡೆತನ ಕೊಡ್ತೀನಿ ಅಂದ್ರೂ ಕೂಡ ನಾನು ಅವ್ರನ್ನ ಕೊಲ್ಲೋದಕ್ಕೆ ರೆಡಿ ಇಲ್ಲ. ಅಷ್ಟೆಲ್ಲ ಇದ್ರೂ ಕೂಡ ಕೇವಲ ಭೂಮಿಯ ಆಸೆಗೋಸ್ಕರ, ರಾಜ್ಯದ ಆಸೆಗೋಸ್ಕರ ಕೊಲ್ಲೋ ಅಂತ ಇಚ್ಛೆ ಬರ್ಲಿಕ್ಕೆ ಹೇಗ್ ಸಾಧ್ಯ? ಹಾಗಾಗಿ ನಾನು ಇವ್ರನ್ನ ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈ ತಾನ್ ಆತತಾಯಿನಃ. ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ, ಹೇ ಜನಾರ್ದನ, ಧೃತರಾಷ್ಟ್ರನ ಪುತ್ರರನ್ನ ಕೊಂದು ನಮಗೆ ಯಾವ ರೀತಿಯ ಸಂತೋಷ ಉಂಟಾಗಕ್ ಸಾಧ್ಯ? ಅದಲ್ದೆ ಇವರು ಆತತಾಯಿನಗಳು. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈ ತಾನ್ ಆತತಾಯಿನಃ. ಈ ಆತತಾಯಿನರನ್ನ ಕೊಂದ್ರೆ ನಮಗೆ ಪಾಪವೇ ಬರುತ್ತೆ. ಆತತಾಯಿಗಳು ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕಿವಾಗ. ಆತತಾಯಿಗಳು ಅಂದ್ರೆ ಅದಕ್ಕೊಂದು ಶ್ಲೋಕ ಇದೆ, ವಸಿಷ್ಠ ಸ್ಮೃತಿಯಲ್ಲಿ ಬರುತ್ತೆ ಈ ಶ್ಲೋಕ. ಅದಕ್ಕೊಂದು ಡೆಫಿನೇಷನ್ ಹೇಳ್ತಾರೆ. ಆತತಾಯಿಗಳು ಅಂದ್ರೆ ಯಾರು? ಆತತಾಯಿನಃ ಅಂತಂದ್ರೆ ಅಗ್ನಿದೋ, ನಾನು ಇದನ್ನ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ ಧನಾಪಹ ಕ್ಷೇತ್ರದಾರಾಪಹರ್ತ ಚ ಷಡೇತೆ ಹ್ಯಾತತಾಯಿನಃ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ 6 ಲಕ್ಷಣಗಳನ್ನ ಹೇಳ್ತಾರೆ. ಒಬ್ಬ ಆತತಾಯಿನ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಅವನಿಗೆ ಯಾವ ಲಕ್ಷಣಗಳು ಇರಬೇಕು ಅನ್ನೋದನ್ನ ಹೇಳ್ತಾರೆ. ಮೊದಲನೇದಾಗಿ, ಒಬ್ಬರ ಮನೆಗೆ ಬೆಂಕಿಯನ್ನ ಹಾಕಿ ಸುಡೋ ಅಂತಹ, ಒಬ್ಬರನ್ನ ಮನೆಗೆ ಬೆಂಕಿಯನ್ನ ಹಾಕಿ ಅವರನ್ನ ಕೊಲ್ಲೋ ಅಂತಹ ಪ್ರಯತ್ನ ಮಾಡೋ ಅಂತವನು. ಹಾಗೆ ಗರದಶ್ಚೈವ, ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್, ಗರದ ಅಂದ್ರೆ ವಿಷ, ಮತ್ತೊಬ್ಬರನ್ನ ವಿಷ ಹಾಕಿ ಕೊಲ್ಲಬೇಕು ಅಂತ ಬಯಸೋ ಅಂತವ್ರು. ಹಾಗೆ ಶಸ್ತ್ರಪಾಣಿಹಿ ಅಂದ್ರೆ ಶಸ್ತ್ರವನ್ನ ಧರಿಸಿ ಮತ್ತೊಬ್ಬರನ್ನ ಕೊಲ್ಲಬೇಕು ಅಂತ ಬಯಸೋ ಅಂತವ್ರು. ಧನಾಪಹ, ಮತ್ತೊಬ್ಬರ ಧನವನ್ನ, ಸಂಪತ್ತನ್ನ ಅಪಹರಿಸಿರುವಂತವ್ರು. ಕ್ಷೇತ್ರದಾರಾಪಹರ್ತಾಚ, ಮತ್ತೊಬ್ಬರ ಭೂಮಿಯನ್ನ ಅಪಹರಣ ಮಾಡಿರೋ ಅಂತವ್ರು. ಇವರನ್ನೆಲ್ಲ ಮತ್ತೆ ಸ್ತ್ರೀಯನ್ನ ಅಪಹರಣ ಮಾಡುವಂಥದ್ದು, ಮತ್ತು ಬೇರೆಯವರ ದಾರ ಅಂತಂದ್ರೆ ಬೇರೆಯವರ ಪತ್ನಿಗೆ ಆಸೆ ಪಡುವಂಥದ್ದು. ಸೊ ಇವೆಲ್ಲವನ್ನ ಯಾರು ಮಾಡ್ತಾರೋ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಅಗ್ನಿಯನ್ನ, ಒಬ್ಬರನ್ನ ಬೆಂಕಿ ಹಾಕಿ ಕೊಲ್ಲೋ ಅಂತಹ ಪ್ರಯತ್ನವನ್ನ ಮಾಡೋ ಅಂಥವ್ರು. ಹಾಗೆ ವಿಷವನ್ನ ಉಣಿಸಿ, ವಿಷವನ್ನ ಹಾಕಿ ಕೊಲ್ಲೋದಕ್ಕೆ ಬಯಸೋ ಅಂತವ್ರು. ಮತ್ತೆ ಮತ್ತೊಬ್ಬರನ್ನ ಶಸ್ತ್ರಧಾರಿಗಳಾಗಿ ಮತ್ತೊಬ್ಬರನ್ನ ಕೊಲ್ಲೋದಕ್ಕೆ ಬಯಸೋ ಅಂತವ್ರು. ಮತ್ತೆ ಬೇರೆಯವರ ಸಂಪತ್ತನ್ನ ಲೂಟಿ ಮಾಡೋ ಅಂಥವ್ರು. ಮತ್ತೆ ಬೇರೆಯವರ ಭೂಮಿಯನ್ನ ಅಪಹರಣ ಮಾಡೋ ಅಂಥವ್ರು. ಹಾಗೆ ಮತ್ತೊಬ್ಬರ ಪತ್ನಿಯ ಮೇಲೆ, ಪರಸ್ತ್ರೀಯನ್ನ ಮಾತೃ ಸಮಾನವಾಗಿ ನೋಡ್ಬೇಕು ಅಂತ ಹೇಳ್ತಾರೆ, ಮತ್ತೊಬ್ಬರ ಪತ್ನಿಯನ್ನ ಅಪಹರಣ ಮಾಡೋ ಅಂಥವ್ರು. ಇವರೆಲ್ಲರನ್ನ ಆತತಾಯಿನರು ಅಂತ ಹೇಳ್ತಾರೆ. ಶಾಸ್ತ್ರದ ಪ್ರಕಾರ ಇವರಿಗೆ ಮರಣದಂಡನೆಯೇ ಶಿಕ್ಷೆ ಅನ್ನೋದನ್ನ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಈ ರೀತಿ ಯಾವುದೇ ತಪ್ಪುಗಳನ್ನ ಮಾಡದಂತವ್ರಿಗೆ ಮರಣದಂಡನೆಯ ಶಿಕ್ಷೆಯನ್ನ ವಿಧಿಸ್ಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಆಗಿದ್ದು ಕೂಡ ಇಲ್ಲಿ ಇದ್ರಲ್ಲಿ ಯಾವುದೇ ಒಂದು ತಪ್ಪು ಮಾಡಿದ್ರು ಮರಣದಂಡನೆಗೆ ಗುರಿಯಾಗ್ಬೇಕವ್ರು ಅಂತ ಹೇಳಿ ಶಾಸ್ತ್ರಗಳು ಹೇಳೋದು. ಅರ್ಜುನನಿಗೂ ಗೊತ್ತಿದೆ ಅವರು ಆತತಾಯಿನರು ಅಂತ. ಯಾವುದೇ ಒಂದು ತಪ್ಪು ಮಾಡಿದವರಿಗೇನೆ ಮರಣದಂಡನೆ ವಿಧಿಸ್ಬೇಕು ಅನ್ನೋದಾದ್ರೆ, ಇಲ್ಲಿ ಇವರು ಕೌರವರು ಈ ಎಲ್ಲಾ ತಪ್ಪುಗಳನ್ನ ಮಾಡಿದ್ದಾರೆ. ಈ 6 ತಪ್ಪುಗಳನ್ನ ಮಾಡ್ಬಿಟ್ಟಿದ್ದಾರೆ ಅವರು. ಅಗ್ನಿದೋ, ಮೊದಲನೇದಾಗಿ ಬೆಂಕಿಯನ್ನ ಹಾಕಿ ಕೊಲ್ಲೋ ಅಂತದ್ದು. ಪಾಂಡವರನ್ನ ಅರಗಿನ ಮನೆಯಲ್ಲಿ ಇಟ್ಟು ಅಲ್ಲಿ ಅವರಿಗೆ ಇರೋಂತಹ ಮನೆಗೆ ಬೆಂಕಿ ಹಾಕಿ ಎಲ್ಲರನ್ನ ಒಟ್ಟಿಗೆ ಸುಡಬೇಕು ಅಂತ ಬಯಸ್ತಂತವ್ರು ಇವರು. ಅರಗಿನ ಮನೆಗೆ ಬೆಂಕಿ ಹಾಕ್ದಂತವ್ರು. ಇದು ಮೊದಲನೇದು. ಇನ್ನು ವಿಷ ಹಾಕಿ ಭೀಮನನ್ನ ಕೊಲ್ಲಬೇಕು ಅಂತ ಹೇಳಿ ಲಡ್ಡುವಿನಲ್ಲಿ ಅವನು ತಿನ್ನುವಂತ ಆಹಾರದಲ್ಲಿ ವಿಷ ಹಾಕಿ ಅವನನ್ನ ನದಿಗೆ ಎಸ್ತಂತವ್ರು. 2ನೇ ತಪ್ಪಾಯ್ತು. ಇನ್ನು ಶಸ್ತ್ರಧಾರಿಗಳಾಗಿ ಅರ್ಜುನ ಈಗ ಅವ್ರನ್ನ ಕೊಲ್ಲಿಲ್ಲ ಅಂದ್ರೂ ಅವ್ರು ಸುಮ್ನೆ ಇರ್ತಾರ? ಕೊಂದೇ ಕೊಲ್ತಾರ ಅವ್ರನ್ನ. ಸೊ ಕೊಲ್ಲುವಂತಹ ಇಚ್ಛೆಯನ್ನ ಉಳ್ಳಂತವ್ರು. ಇನ್ನು ಧನಾಪಹ, ಅವರ ಸಂಪತ್ತನ್ನೆಲ್ಲ ಲೂಟಿ ಮಾಡಿರೋ ಅಂತವ್ರು. ಧನಾಪಹ ಅಂತಂದ್ರೆ ಅವರ ಸಂಪತ್ತನ್ನ ಎಲ್ಲ ಜೂಜಾಟದಲ್ಲಿ ಇಡೀ ಸಂಪತ್ತನ್ನ ಲೂಟಿ ಮಾಡಿದಂಥವ್ರು. ಇನ್ನ ಅವರ ಕ್ಷೇತ್ರವನ್ನ ಅಂದ್ರೆ ಭೂಮಿಯನ್ನ ಅಪಹರಣ ಮಾಡಿರೋ ಅಂಥದ್ದು. ಎಲ್ಲವನ್ನ ಅವರು ಮೋಸದಿಂದ, ದ್ಯೂತದಲ್ಲಿ ಮೋಸದಿಂದ ಎಲ್ಲವನ್ನ ಅಪಹರಣೆ ಮಾಡ್ಕೊಂಡಂಥವ್ರು. ಇನ್ನು
ಒಬ್ಬ ಸ್ತ್ರೀಯನ್ನ ಅವರ ಸ್ತ್ರೀಯನ್ನ ಅಪಹರಣ ಮಾಡೋದು ಅಂದ್ರೆ ವನವಾಸದಲ್ಲಿ ಇದ್ದಂತ ಕಾಲದಲ್ಲಿ ಜಯದ್ರಥ ದ್ರೌಪದಿಯನ್ನ ಅಪಹರಣ ಮಾಡ್ಬೇಕು ಅಂತ ಹೇಳಿ ಬಂದಿರ್ತಾನೆ. ಅದು ಒಂದು. ಮತ್ತೆ ದ್ರೌಪದಿಯ ವಸ್ತ್ರಾಪಹರಣ ಮಾಡುವಂಥದ್ದು, ದ್ರೌಪದಿಯನ್ನ ತನ್ನ ತೊಡೆಯ ಮೇಲೆ ಕೂತ್ಕೊಳ್ಬಾ ಅಂತ ಹೇಳಿ ತನ್ನ ತಾಯಿ ಸಮಾನನಾದಂತಹ ಅತ್ತಿಗೆಯನ್ನೇ ಅವನು ಮೋಹಿಸಿದಂಥದ್ದು, ಅತ್ತಿಗೆಯನ್ನೇ ಅವನು ನನ್ನ ಜೊತೆಗ್ ಬಾ, ನನ್ನ ತೊಡೆ ಮೇಲೆ ಕೂತ್ಕೋ ಅಂತ ಹೇಳಿ ಆಕೆಗೆ ಹೇಳಿದಂಥದ್ದು. ಇದೆಲ್ಲ ಅಂದ್ರೆ ಪರಪತ್ನಿಯರ ವಿಷಯ ಬಿಟ್ಟಾಕಿ ಬೇರೆ ವಿಷಯ ಅದು. ಇವನು ಸ್ವತಃ ಅವನ ಅತ್ತಿಗೆಯನ್ನೇ ಆ ರೀತಿ ನಡ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತವನು. ಇಷ್ಟೆಲ್ಲಾ ಗುಣಗಳು, ಯಾವ್ದಾದ್ರು ಒಂದು ಗುಣ ಇರೋರನ್ನ ಆತತಾಯಿನಗಳು ಅಂತ ಹೇಳಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸ್ಬೇಕು ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ ಅನ್ನೋದಾದ್ರೆ, ಇವನಲ್ಲಿ ದುರ್ಯೋಧನಾದಿಗಳಲ್ಲಿ ಈ ಎಲ್ಲಾ ಗುಣಗಳು ಇದೆ, 6 ಗುಣಗಳು ಇದೆ. ಹಾಗಿದ್ರೆ ಇವ್ರನ್ನೇನ್ ಮಾಡ್ಬೇಕು? ಖಂಡಿತ ಮರಣದಂಡನೆಗೆ ಗುರಿ ಆಗ್ಲೇಬೇಕಾದಂಥವ್ರು ಇವರು. ಹಾಗಿದ್ದು ಕೂಡ ಇವರು ಆತತಾಯಿನಗಳು ಅನ್ನೋದು ಅರ್ಜುನನಿಗೆ ತಿಳಿದಿದ್ರು ಸಹ ಅವನೇನ್ ಹೇಳ್ತಿದ್ದಾನೆ, ಆಯ್ತು ಬಿಡು, ಇವರೆಲ್ಲ ಇಷ್ಟೆಲ್ಲ ತಪ್ಪು ಮಾಡಿದಾರಲ್ವಾ, ಹೋದ್ರೆ ಹೋಗ್ಲಿ, ಇವ್ರು ಕೆಟ್ಟವ್ರು, ಆಯ್ತು, ನಾನು ಅವ್ರನ್ನ ಕೆಟ್ಟವ್ರಾದ್ರೂ ಪರವಾಗಿಲ್ಲ, ನಾನು ಇವ್ರನ್ನ ಕೊಲ್ಲೋದಕ್ಕೆ ಬಯಸೋದಿಲ್ಲ. ಇವ್ರನ್ನ ಕೊಂದ್ರೆ ಏನಾಗತ್ತೆ? ಪಾಪಮೇವಾಶ್ರಯೇದಸ್ಮಾನ್, ಇಂತಹ ಆತತಾಯಿನಗಳನ್ನ ಕೊಂದ್ರೆ ನಮಗೆ ಪಾಪ ಬರುತ್ತೆ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ. ಇವರೆಲ್ಲ ಆತತಾಯಿನರು, ಇವ್ರನ್ನ ಕೊಂದ್ರೆ ನಮಗೆ ಪಾಪನೇ ಬರುತ್ತೆ, ಪಾಪಮೇವ, ಅದು ಪಾಪ ಬರುತ್ತೆ ಅನ್ನೋದು ಹೇಳ್ತಾ ಇಲ್ಲ, ಪಾಪನೇ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಕೃಷ್ಣ ಸುಮ್ಮನೆ ನಿಂತು ಅರ್ಜುನ ಮಾತಾಡೋದನ್ನೆಲ್ಲ ಕೇಳ್ತಾ ಇದ್ದಾನೆ. ಮತ್ತೆ ಮುಂದುವರಿಸ್ತಾನೆ ಅರ್ಜುನ. ತಸ್ಮಾನ್ನರ್ಹ, ಅವನನ್ನ ಕನ್ವಿನ್ಸ್ ಮಾಡೋದಕ್ ನೋಡ್ತಾ ಇರೋದು ಅರ್ಜುನ ಇಲ್ಲಿ. ಕೃಷ್ಣನನ್ನ ಕಾರಣಗಳನ್ನ ಕೊಟ್ಟು ಅವನನ್ನ ಯುದ್ಧ ಬೇಡ ಅಂತ ಹೇಳಿ ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಇದನ್ನೆಲ್ಲ ಕಾರಣಗಳನ್ನ ಹೇಳ್ತಾ ಇದ್ದಾನೆ. ಈ ಕಡೆ ದುರ್ಬುದ್ಧಿಯುಳ್ಳವರು ಅಂತ ಹೇಳಿದ್ದಾಯ್ತು, ಮತ್ತೆ ಇವರು ಕೆಟ್ಟವರು ಅಂತ ಹೇಳಿದ್ದಾಯ್ತು, ಆತತಾಯಿನಗಳು ಅಂತ ಹೇಳಿದ್ದಾಯ್ತು. ಇದೆಲ್ಲವೂ ಕೂಡ ಗೊತ್ತಿದ್ರೂನು ಅರ್ಜುನ ಇಲ್ಲ, ನಾನು ಇವ್ರನ್ನ ಕೊಲ್ಲಲ್ಲ ಅಂತ ಹೇಳ್ತಿದ್ದಾನೆ. ಯಾಕೆ ಕೊಲ್ಲಲ್ಲ? ಹಾಗಿದ್ರೆ ಆಯ್ತು, ನೀನೇನೋ ಇವ್ರನ್ನ ಕೊಲ್ಲೋದಿಲ್ಲ, ಅವರು ನೀನ್ ಕೊಲ್ಲಲ್ಲ ಅಂತ ಹೇಳಿ ನಿನ್ನ ರೀತಿನಲ್ಲೇ ಸ್ವಬಾಂಧವರು, ನನ್ನ ಜನರು, ನನ್ನವರು ಎಂಬಂತಹ ಭಾವನೆ ಅವ್ರಿಗೂ ಇದೆಯಾ ಅಂತಂದ್ರೆ ಅವಾಗ ಅರ್ಜುನ ಹೇಳ್ತಾನೆ, ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ತಸ್ಮಾನ್ನಾರ್ಹ ಅಂದ್ರೆ ಇದು ಸರಿಯಲ್ಲ, ಇದು ಅವರನ್ನೆಲ್ಲ ಸ್ವಜನರನ್ನ ಕೊಲ್ಲೋದು. ಹೇ ಮಾಧವನೇ, ಮಾಧವ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ. ಮಾಧವ ಅಂದ್ರೆ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ನಾನು, ಮಾ ಅಂದ್ರೆ ಲಕ್ಷ್ಮಿ, ಧವ ಅಂತಂದ್ರೆ ಪತಿ ಅಂತ. ಲಕ್ಷ್ಮೀಪತಿ ಅಂದ್ರೆ ಆ ಒಂದು ಸಂಬಂಧದ ಒಂದು ಅಟ್ಯಾಚ್ಮೆಂಟ್ ಇದೆ ನಿನಗೆ ಅನ್ನೋದು ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಮಾ ಅಂದ್ರೆ ಮಾಯೆ, ಮಾಯೆಗೆ ಧವ ಅಂದ್ರೆ ಅಧಿಪತಿ, ಒಡೆಯ ಅವನು. ಆ ಮಾಯೆಗೆ ಒಡೆಯ ನೀನು. ಈ ಮಾಯೆ ಎನ್ನುವಂಥದ್ದು ಅವನಲ್ಲಿ, ಅರ್ಜುನನಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಆ ಮಾಯೆಯಿಂದಾಗ್ಲೇ ಅವನು ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ. ಆದ್ರಿಂದ ಹೇ ಮಾಧವನೇ, ನನ್ನ ಬಾಂಧವರೇ ಆದಂತಹ ಈ ಧಾರ್ತರಾಷ್ಟ್ರರನ್ನ ಅಂದ್ರೆ ದೊಡ್ಡಪ್ಪನ ಮಕ್ಕಳು ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲೋದಕ್ಕೆ ನಾವ್ ಯೋಗ್ಯರೇ ಅಲ್ಲ ಅಂತ ಹೇಳ್ತಿದ್ದಾನೆ. ತಸ್ಮಾನ್ನಾರ್ಹ, ಯೋಗ್ಯರೇ ಅಲ್ಲ, ಅದಲ್ದೆ ಅದು ಉಚಿತವೇ ಅಲ್ಲ ಕೊಲ್ಲೋದು ಅಂತ. ಸರಿ ಇಲ್ಲ ಇದು. ಅದು ನಮ್ ದೊಡ್ಡಪ್ಪನ ಮಕ್ಕಳನ್ನ ಕೊಲ್ಲೋದು ಸರಿನಾ? ನನ್ನವರೇ ಆದಂತಹ ನನ್ನ ಸ್ವಬಾಂಧವರನ್ನ ಕೊಲ್ಲೋದು ಸರಿನಾ? ಖಂಡಿತ ಸರಿ ಇಲ್ಲ ಇದು. ಯಾಕಂದ್ರೆ ನಮ್ಮದೇ ಆದಂತಹ ಕುಟುಂಬವನ್ನ ಕೊಂದು ನಾವು ಸುಖಿಗಳಾಗಿರೋದಕ್ಕೆ ಹೇಗ್ ಸಾಧ್ಯ? ನನ್ನ ಕುಟುಂಬದವರನ್ನೇ, ನನ್ನ ಪರಿವಾರವನ್ನೇ ಕೊಂದು ಸಂತೋಷವಾಗಿರೋಕೆ ಹೇಗ್ ಸಾಧ್ಯ? ಕೃಷ್ಣನಿಗೆ ಪ್ರಶ್ನೆ ಮಾಡ್ತಿರೋದು ಅರ್ಜುನ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ, ನಿನಗೇನೋ ಕೊಲ್ಲೋದಕ್ಕೆ ಇಷ್ಟ ಇಲ್ಲ, ಯಾರನ್ನ ನಿನ್ನ ಸ್ವಬಾಂಧವರು ಅಂತ ಹೇಳಿ ಕೊಲ್ಲೋದಕ್ಕೆ ಇಷ್ಟ ಇಲ್ಲ. ನನಗಿಷ್ಟ ಇಲ್ಲ ಕೃಷ್ಣ, ಇವ್ರನ್ನೆಲ್ಲ ಕೊಂದ್ಬಿಟ್ಟು ಹೇಗ್ ಸುಖವಾಗಿರೋದಕ್ ಸಾಧ್ಯ ನನಗೆ? ಆದ್ರೆ ಅವರು ನಮ್ಮನ್ ಕೊಲ್ತೀನಿ ಅಂತ ಇದಾರಲ್ಲ, ಅದಕ್ಕೆ ಉತ್ತರ ಹೇಳ್ಬೇಕಲ್ವಾ ಇವನು. ಕೃಷ್ಣ ಈಗ ಕೇಳ್ಬಿಟ್ರೆ, ಇಲ್ಲ ನಿನಗೇನೋ ಕೊಲ್ಲೋದಕ್ಕೆ ಇಷ್ಟ ಇಲ್ಲ, ನಿನಗೆ ಸ್ವಬಾಂಧವರು ಅನ್ನೋದೆಲ್ಲ ನಿನ್ ಕಣ್ಣಿಗೆ ಕಾಣಿಸ್ತಾ ಇದೆ,
ಅವ್ರು ಇನ್ನನ್ ಕೊಲ್ಬೇಕು ಅಂತ ಹೇಳಿ ಯುದ್ಧ ಮಾಡೋದಕ್ಕೆ ಅವರಿಗೂ ಅನ್ನಿಸ್ಬಹುದಿತ್ತಲ್ಲ, ಇವರು ನನ್ನವರು, ನನ್ನ ಅಣ್ಣ ತಮ್ಮಂದ್ರು ಅಂತ ಹೇಳಿ ನಿಮಗೂ ರಾಜ್ಯವನ್ನ ಬಿಟ್ಕೊಟ್ಟು ಬದುಕೋದಕ್ಕೆ ನಿಮಗೆ ಸ್ಥಳಾವಕಾಶವನ್ನ ಕೊಡಬಹುದಾಗಿತ್ತಲ್ಲ. ಒಂದು ಸೂಜಿ ಮೊಣೆ ಗಾತ್ರದ ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿ ಅವ್ರು ನಿನಗೆ ಹೇಳಿದ್ರಲ್ವಾ. ನೀನ್ ಅನ್ಕೊಳ್ಳೋ ರೀತಿನಲ್ಲಿ ಅವರು ನಿನ್ ಸ್ವಜನರು ಅಂತ ಅನ್ಕೋಬಹುದಾಗಿತ್ತಲ್ಲ. ನನ್ನ ತಮ್ಮಂದ್ರು, ನನ್ನ ಅಣ್ಣ ತಮ್ಮಂದ್ರು, ಸಹೋದರರು ಅಂತ ಹೇಳಿ, ನನ್ನ ಚಿಕ್ಕಪ್ಪನ ಮಕ್ಳು ಅಂತ ಹೇಳಿ ಅವನು ನಿನಗೆ ಭೂಮಿಯನ್ನ ಬಿಟ್ಕೊಡ್ಬಹುದಾಗಿತ್ತು. ಅವ್ರು ಯಾಕೆ ಮತ್ತೆ ನಿನಗೆ, ಅವ್ರಿಗೆ ಯಾಕೆ ಈ ಫೀಲಿಂಗ್ಸ್ ಇಲ್ಲ? ಯಾಕೆ ಅವರು ನಿನಗೆ ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ, ನಿಮ್ ವಿರುದ್ಧವಾಗಿ ನಿಮ್ಮನ್ನ ಕೊಲ್ಲೋದಕ್ ಬಂದಿದ್ದಾರೆ ಅಂತೇಳಿ ಕೃಷ್ಣ ಪ್ರಶ್ನೆ ಮಾಡ್ಬಾರ್ದಲ್ಲ ಈಗ. ಹಾಗಾಗಿ ಅರ್ಜುನನೇ ಹೇಳ್ತಿದ್ದಾನೆ, ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಅಂತ. ಒಂದು ವೇಳೆ ಅಂದ್ರೆ ಅವ್ರು ಬಂದಿರೋದು ಯಾಕಿವಾಗ, ಲೋಭದಿಂದಾಗಿ. ಲೋಭ ಅಂತಂದ್ರೆ ಅತಿಯಾದ ಆಸೆಯಿಂದಾಗಿ ಅವ್ರು ನನ್ನನ್ನ ಕೊಲ್ಲೋದಕ್ಕೆ ಬಂದಿದ್ದಾರೆ. ಈ ಜನರು ಎಲ್ಲರೂ ಕೂಡ ಅತಿಯಾದ ಆಸೆಯನ್ನ ಇಟ್ಕೊಂಡು ಭ್ರಷ್ಟರಾಗಿ ಈ ಜನರು ಏನ್ ಮಾಡಿದ್ದಾರೆ, ಕುಲದ ಕ್ಷಯದಿಂದಾಗಿ ಉತ್ಪನ್ನವಾಗುವಂತಹ ದೋಷವನ್ನು ಮತ್ತೆ ಮಿತ್ರರಿಗೆ ದ್ರೋಹ ಮಾಡೋದ್ರಲ್ಲಿ ನಾನು ಪಾಪವನ್ನ ನೋಡೋದಿಲ್ಲ ಅಂತ ಹೇಳ್ತಾನೆ. ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಅವರು ಒಂದು ವೇಳೆ ಲೋಭದಿಂದಾಗಿ, ಅತಿಯಾದ ಆಸೆಯಿಂದಾಗಿ, ಭೂಮಿಯ ಮೇಲಿನ ವ್ಯಾಮೋಹದಿಂದಾಗಿ ನನ್ನನ್ನ ಕೊಲ್ಲೋದಕ್ಕೆ ಬಂದಿದ್ದಾರೆ. ಕುಲಘಾತಕರು ಇವರು. ಹಾಗಿದ್ದು ಮತ್ತೆ ಮಿತ್ರದ್ರೋಹಿಗಳು. ಕುಲಘಾತಕರಷ್ಟೇ ಅಲ್ಲ, ಕುಲವನ್ನ ನಾಶ ಮಾಡೋದಕ್ ಬಯಸ್ತಾ ಇರೋಂಥವ್ರು. ಹಾಗೆ ಮಿತ್ರದ್ರೋಹಿಗಳು ಅಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಹಿಂದೆ ಅಂದ್ರೆ ನಾವ್ ಯಾರಿಗಾದ್ರೂ ಈಗ ಮಿತ್ರರು ಅಂತ ಸಹಾಯ ಮಾಡಿದೀವಿ ಅಂತಂದ್ರೆ ಅವನ್ ನನ್ನ ಮಿತ್ರ, ನನ್ನ ಗೆಳೆಯ ಎಂಬಂತಹ ಬಾಂಧವ್ಯ ನಮ್ಮಲ್ಲಿರುತ್ತೆ. ಹಾಗಿದ್ದು ಕೂಡ ಮಿತ್ರದ್ರೋಹಿ ಅಂತ ಯಾರನ್ನ ಹೇಳ್ತೀವಿ? ಮಿತ್ರರಾಗಿ ಇತ್ಕೊಂಡು ನಮಗೆ ಹಿಂದೆಯಿಂದ ದ್ರೋಹ ಮಾಡೋ ಅಂತವ್ರನ್ನ ಮಿತ್ರದ್ರೋಹಿಗಳು ಅಂತ ಹೇಳ್ತೀವಿ. ಸೊ ಇಲ್ಲೂ ಒಂದು ಪ್ರಸಂಗವನ್ನ ಆತ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಏನಂದ್ರೆ, ಹಿಂದೆ ಪಾಂಡವರು ವನವಾಸದಲ್ಲಿ ಇದ್ದಂತ ಸಮಯದಲ್ಲಿ ಅವರಿಗೆ ತಮ್ಮ ಎಲ್ಲ ತುಂಬಾ ಖುಷಿಯಾಗಿ ಸಂಪದ್ಭರಿತವಾಗಿ ಇವರೆಲ್ಲ ಭೂಮಿಯನ್ನ ಕಿತ್ಕೊಂಡು, ಸಂಪತ್ತನ್ನೆಲ್ಲ ಕಿತ್ಕೊಂಡು ಎಷ್ಟು ವಿಜೃಂಭಣೆಯಿಂದ ಬದುಕ್ತಿರ್ತಾರಲ್ವಾ ಇವರೆಲ್ರು. ಅದನ್ನೆಲ್ಲ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ವನವಾಸದಲ್ಲಿ ಇದ್ದಂತಹ ಪಾಂಡವರ ಹತ್ರ ಇವರೆಲ್ಲರೂ ಪೂರ್ತಿ ಎಲ್ಲಾ ಸೇನಾ ಸಮೇತರಾಗಿ ಎಲ್ಲ ಒಡವೆ ವಸ್ತ್ರಗಳನ್ನೆಲ್ಲ ಹಾಕೊಂಡು ಇದನ್ನೆಲ್ಲ ಅವ್ರಿಗೆ ತೋರಿಸಿ ಅವರಿಗೆ ಬೇಜಾರ್ ಮಾಡ್ಬೇಕು ಅಂತ ಹೇಳಿ ಕಾಡಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಗಂಧರ್ವರಿಂದಾಗಿ ಸೆರೆ ಹಿಡಿಯಲ್ಪಡ್ತಾರೆ. ಅಂದ್ರೆ ಗಂಧರ್ವರು ಇವರನ್ನ ಬಂಧಿಸ್ಬಿಡ್ತಾರೆ. ಆ ಸಮಯದಲ್ಲಿ ಭಾನುಮತಿ ಹೋಗಿ ಕೇಳ್ಕೊಳ್ತಾಳೆ, ಯಾರಿಗೆ, ಧರ್ಮರಾಯನ್ಗೆ ಹೋಗಿ ಕೇಳ್ತಾಳೆ. ದುರ್ಯೋಧನನ ಪತ್ನಿ ಭಾನುಮತಿ, ಈ ರೀತಿ ಎಲ್ಲ ಗಂಧರ್ವರು ಅವರನ್ನ ಕಟ್ ಹಾಕ್ಬಿಟ್ಟಿದ್ದಾರೆ, ಕರ್ಣನನ್ನು ಕೂಡ ಬಿಟ್ಟಿರೋದಿಲ್ಲ, ಕರ್ಣನನ್ನು ಕಟ್ ಹಾಕಿರ್ತಾರೆ, ಯಾರು ಕೂಡ ಅವರಿಂದ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಮಯದಲ್ಲಿ ಹೋಗಿ ಭಾನುಮತಿ ಕೇಳ್ತಾಳೆ. ಕೇಳಿದಾಗ ಭೀಮನಿಗೆ ಫುಲ್ ಖುಷಿ. ಆಗ್ಲೇಬೇಕು, ಅವ್ರಿಗೆ ಈ ತರನೇ ಆಗ್ಬೇಕು, ಅವ್ರು ಅನುಭವಿಸ್ಬೇಕಾಗಿದ್ದೇನೆ, ಆಗ್ಲಿ ಬಿಡು ಅಂತ ಹೇಳಿ ಖುಷಿಯಾಗಿ ಹೇಳ್ತಾನ ಅವನು, ಆಗ್ಬೇಕು ಹೀಗೇನೆ ಅಂತ. ಬಟ್ ಧರ್ಮರಾಯ ಹೇಳ್ತಾನೆ, ಇಲ್ಲ, ಬೇರೆಯವರು ಈಗ ಅಣ್ಣ ತಮ್ಮಂದ್ರು ಅಂತ ಇದ್ಮೇಲೆ ನಾವಿಬ್ರು ಜಗಳ ಆಡ್ಕೊಳ್ಳೋದು ಇದ್ದಿದ್ದೇನೆ. ಅಣ್ಣ ತಮ್ಮಂದ್ರಲ್ಲಿ ಯಾವಾಗ್ಲೂ ದಾಯಾದಿ ಮತ್ಸರ ಇದ್ದಂತದ್ದೇ. ಆದ್ರೆ ಹೊರಗಿನವ್ರು ಯಾರಾದ್ರೂ ಅಂದ್ರೆ ಆ ಗಂಧರ್ವರು ಮೂರನೇ ವ್ಯಕ್ತಿಗಳು ನಮ್ಮ ಮಧ್ಯೆ ಬರೋದು ಸರಿ ಇಲ್ಲ, ಇದು ತಪ್ಪು. ಯಾಕಂದ್ರೆ ನಮ್ಮ ಗೌರವನೇ ಹಾಳಾಗೋದು. ಹಾಗಾಗಿ ನನ್ನ ಸೋದರರನ್ನ ರಕ್ಷಣೆ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ, ಹೋಗಿ ರಕ್ಷಣೆ ಮಾಡಿ ಅಂತ ಹೇಳಿ ಅರ್ಜುನ ಮತ್ತೆ ಭೀಮರನ್ನ ಕಳಿಸ್ಕೊಡ್ತಾನೆ ಯುಧಿಷ್ಠಿರ. ಅಂದ್ರೆ ಅವನ ಒಂದು ಹೃದಯದ ವೈಶಾಲ್ಯತೆ ಅದು. ದಾಯಾದಿ ಮತ್ಸರ ಅನ್ನೋದು, ಅಣ್ಣ ತಮ್ಮಂದ್ರು ಜಗಳ ಅನ್ನೋದು ಇದ್ದಿದ್ದೇನೆ. ಅದು ನಮ್ಮಲ್ಲೇ ಇದ್ರೆ ಸರಿ, ಹೊರಗಿನವ್ರು ಮೂರನೇ ವ್ಯಕ್ತಿಗಳು ಬಂದಾಗ ನಾವ್ ಯಾವತ್ತೂ ಅವ್ರನ್ನ ಬಿಟ್ಕೊಡ್ಬಾರ್ದು, ನಾವು ಅವ್ರ ಪರವಾಗಿ ನಿಲ್ಬೇಕು, ಇದು ನಮ್ಮ ಕರ್ತವ್ಯ ಅಂತ ಹೇಳಿ ಯುಧಿಷ್ಠಿರ ಭೀಮ ಮತ್ತೆ ಅರ್ಜುನನಿಗೆ ಬುದ್ಧಿವಾದವನ್ನ ಹೇಳಿ ಅವ್ರನ್ನ ರಕ್ಷಣೆ ಕಳಿಸ್ಕೊಡ್ತಾನೆ. ಇಷ್ಟೆಲ್ಲ ಅಂದ್ರೆ ಅವ್ರು ಬಂದಿದ್ದೇನಕ್ಕೆ, ಇವ್ರಿಗೆ ಬೇಜಾರ್ ಮಾಡ್ಬೇಕು ಅಂತ ಹೇಳಿ. ಇವ್ರು ಅದನ್ನೆಲ್ಲ ನೋಡಿ ಹೊಟ್ಟೆ ಉರಿ ಪಡ್ಕೋಬೇಕು, ನಾವ್ ಯಾವ ರೀತಿ ಬದುಕ್ತಿದೀವಿ ಎಲ್ಲವನ್ನ ಪ್ರದರ್ಶನ ಮಾಡೋಕೆ ಅಂತ ಬಂದಿದ್ರು. ಕೊನೆಗೆ ಗಂಧರ್ವರಿಂದ ಸೆರೆ ಹಿಡಿಯಲ್ಪಟ್ರು. ಇಷ್ಟಿದ್ದು ಕೂಡ ಅವನೇನ್ ಮಾಡ್ದ, ಯುಧಿಷ್ಠಿರ ಅವರಿಗೆ ರಕ್ಷಣೆಯನ್ನ ಒದಗಿಸ್ಕೊಟ್ಟ, ಗಂಧರ್ವರಿಂದ ಅವರನ್ನ ಬಿಡುಗಡೆ ಮಾಡಿಸಿದ್ರು. ಇಷ್ಟೆಲ್ಲ ಇದ್ದು ಕೂಡ ಇವರಿಗೆ ಕರುಣೆ ಅನ್ನೋದಿಲ್ಲ, ಕನಿಕರ ಅನ್ನೋದಿಲ್ಲ, ಆ ಒಂದು ಬಾಂಧವ್ಯ ಅನ್ನೋದೇ ಇಲ್ವಲ್ಲ ಇವರಲ್ಲಿ. ದ್ರೋಹಿಗಳಿವರು ಮಾಡಿರುವಂತಹ ಒಂದು ಸಹಾಯಕ್ಕೆ ಕೃತಜ್ಞತೆನೇ ಇಲ್ದೇ ಇರೋ ಅಂತವ್ರು.
ಇವರು ಮಿತ್ರದ್ರೋಹಿಗಳು. ಇಂಥವ್ರನ್ನ ಕೊಲ್ಲೋದ್ರಿಂದ, ಮಿತ್ರದ್ರೋಹ ಮಾಡೋದ್ರಲ್ಲಿ ಇವರೆಲ್ಲರೂ ಕೂಡ ಎತ್ತಿದ ಕೈ, ಕುಲಘಾತಕರು ಇವರು. ಆದ್ರೂ ಕೂಡ ಇಷ್ಟೆಲ್ಲ ಹೇಳಿ, ಇದೆಲ್ಲ ಹೇಳ್ತಾ, ಎಲ್ಲ ಗೊತ್ತ ಅವನಿಗೆ, ಎಲ್ಲವನ್ನ ನೆನಪು ಮಾಡ್ಕೊಂಡು ಒಂದೊಂದು ಅವ್ರು ಮಾಡಿರೋ ತಪ್ಪುಗಳನ್ನ ಅವ್ನು ನೆನಪು ಮಾಡ್ಕೊಳ್ತಿದ್ದಾನೆ, ಏನೇನ್ ಮಾಡಿದ್ರು ಅಂತ. ಇಷ್ಟೆಲ್ಲಾ ಕೆಟ್ಟವ್ರಾಗಿದ್ರು ಕೂಡ ನಾವ್ ಇವ್ರನ್ನ ಕೊಲ್ಲೋದ್ ಬೇಡ, ಇಷ್ಟೇ ಅವನ್ ಹೇಳೋದು, ಕೊಲ್ಲೋದ್ ಬೇಡ ಅಂತ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕಥಂ ನ ಜ್ಞೇಯಂ ಅಸ್ಮಾಭಿಃ, ಏ ಜನಾರ್ದನನೇ, ಕುಲನಾಶದಿಂದ ಉತ್ಪನ್ನವಾದಂತಹ ದೋಷವನ್ನ ತಿಳಿದಿರುವಂತ ನಮಗೆ, ಅಂದ್ರೆ ಒಂದು ಕುಲ, ಇಲ್ಲಿ ಕೌರವರು ಮತ್ತೆ ಪಾಂಡವರು, ಕೌರವರು ಹಾಗೆ ಪಾಂಡವರೆಲ್ಲರೂ ಇದಾರಲ್ವಾ, ಈ ಕುರುವಂಶದ ಕುಲ, ಇಲ್ಲಿ ಕ್ಷತ್ರಿಯರೆಲ್ಲರೂ ಸೇರಿದ್ದಾರೆ. ಇವರೆಲ್ಲರೂ ಸತ್ತೋಗ್ಬಿಟ್ರೆ ಇವರ ಕುಲ ಎಲ್ಲರನ್ನ ನಾಶ ಆಗೋದ್ರಿಂದಾಗಿ, ಅಂದ್ರೆ ಅವರೇನೋ ಲೋಭದ ಆಸೆಯಿಂದ ಇಲ್ಲಿ ಬಂದು ಭ್ರಷ್ಟರಾಗಿ ಇದ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ, ಅಂದ್ರೆ ಈ ಜನರೆಲ್ಲರೂ ಕೂಡ ಈ ಕುಲ ನಾಶವಾದ್ರೆ ಇದರಿಂದ ಏನೇನೆಲ್ಲ ಆಗತ್ತೆ ಅನ್ನೋದು ನಮಗ್ ಗೊತ್ತಿದೆ ಅಲ್ವಾ. ಇಷ್ಟೊತ್ತು ಅರ್ಜುನ ಹೇಳ್ಬೇಕಾದ್ರೆ ಕೃಷ್ಣನಿಗೆ ನನ್ನ ರಥ, ನನ್ನವರು, ನನ್ನ ಬಾಂಧವರು ಅಂತ ಹೇಳ್ತಾ ಇದ್ದವನು ಇವಾಗ ಹೇಳ್ತಿದ್ದಾನೆ, ನಮಗೆಲ್ಲ ಗೊತ್ತು ಅಲ್ವಾ ಇಂಥವ್ರನ್ನೆಲ್ಲ ಕೊಂದ್ರೆ ಏನಾಗತ್ತೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಕುಲಕ್ಷಯದಿಂದ ಆಗುವಂತಹ ದೋಷ ನಮಗೆ ಗೊತ್ತಿದೆ, ಮತ್ತೆ ಇವರೆಲ್ಲರೂ ಇದನ್ನ ನೋಡದೇ ಇರಬಹುದು, ಅಂದ್ರೆ ಇಲ್ಲೆಲ್ಲ ಏನಾಗತ್ತೆ ಅನ್ನೋದು ಇವರಿಗೆ ತಿಳಿದೇ ಇರಬಹುದು. ಇವರೆಲ್ಲ ಪಾಪಿಗಳು, ಇವ್ರಿಗೆಲ್ಲ ಇದೆಲ್ಲ ಗೊತ್ತಿಲ್ಲ. ಹಾಗಿದ್ದು ಕೂಡ ನಾವು ಇದನ್ನೆಲ್ಲ ತಿಳಿದವರಾಗಿದ್ದೀವಿ. ಇಲ್ಲಿ ಯಾವುದಕ್ಕೋಸ್ಕರ, ಅಂದ್ರೆ ಕುಲನಾಶ ಆಗೋದು ಹೇಗಾಗತ್ತೆ, ಕುಲನಾಶ ಆದ್ರೆ ಅದ್ರ ಮೇಲೆ, ಅಂದ್ರೆ ಈ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನೆಲ್ಲ ನಮಗೆ ಗೊತ್ತಿದೆ. ಈ ಕುಲನಾಶದಿಂದ ಉತ್ಪತ್ತಿ ಆಗ್ತಕ್ಕಂತಹ ಎಲ್ಲಾ ದೋಷಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದೀವಿ. ಆ ಪಾಪದಿಂದ ನಮ್ಗೆ ನಾವು ಯಾವ ರೀತಿ ನಾವು ಇದನ್ನ, ಅಂತಹ ಪಾಪ ಕೃತ್ಯವನ್ನ ಮಾಡೋದಕ್ಕೆ ಹೇಗ್ ಸಾಧ್ಯ, ಇದೆಲ್ಲ ಗೊತ್ತಿದ್ದು ನಾವು ತಪ್ಪು ಮಾಡೋಕೆ ಹೇಗ್ ಸಾಧ್ಯ, ನಾವು ಅನ್ನೋದನ್ನ ಬಳಸ್ತಾ ಇದ್ದಾನೆ ಇಲ್ಲಿ. ಇದೆಲ್ಲ ಗೊತ್ತಿದ್ದು ಕೂಡ ನಾವು ಹೇಗೆ ತಪ್ಪು ಮಾಡಿ ಈ ರೀತಿ ಮಾಡೋದಕ್ಕೆ ಸಾಧ್ಯ, ಹಾಗಾಗಿ ವಿಚಾರ ಮಾಡ್ಬೇಕು ಕೃಷ್ಣ, ಇವ್ರನ್ನೆಲ್ಲ ಕೊಲ್ಲೋದು ಸರಿ ಇಲ್ಲ ಅಂತ ಹೇಳ್ತಿದ್ದಾನೆ. ನೀವು ಒಂದ್ ವೇಳೆ ನಾವು ಕೊಂದ್ರೆ ಏನೆಲ್ಲ ಆಗತ್ತೆ, ಇವ್ರನ್ನ ಕೊಂದ್ರೆ ಕುಲನಾಶ ಆಗತ್ತೆ ಅಂತ ಹೇಳದ್ನಲ್ವಾ, ಈ ಕುಲನಾಶ ಆಗೋದ್ರಿಂದಾಗಿ, ಅಂದ್ರೆ ಈ ಕ್ಷತ್ರಿಯ ಕುಲವನ್ನೆಲ್ಲ ನಾಶ ಮಾಡೋದ್ರಿಂದಾಗಿ ಮುಂದೆ ಸಮಾಜದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಹ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲನಾಶದಿಂದಾಗಿ, ಅಂದ್ರೆ ಈ ಕ್ಷತ್ರಿಯ ಕುಲವನ್ನೆಲ್ಲ, ಇಲ್ಲಿ ಬಂದು ನಿಂತಿರ್ತಕ್ಕಂತಹ ಕ್ಷತ್ರಿಯ ಕುಲವನ್ನೆಲ್ಲ ನಾವು ನಾಶ ಮಾಡೋದ್ರಿಂದಾಗಿ, ಇವರನ್ನೆಲ್ಲ ಕೊಲ್ಲೋದ್ರಿಂದಾಗಿ ಸನಾತನವಾದಂತಹ ಕುಲಧರ್ಮಗಳು ನಷ್ಟವಾಗತ್ತೆ. ಯುದ್ಧ ಅಂತಂದ್ಮೇಲೆ ಅಲ್ಲಿ ಎಲ್ಲರೂ ಕೂಡ ಯುವಕರು, ಹಾಗೆ ಮಧ್ಯ ವಯಸ್ಸಿನಂಥವ್ರು, ಹಿರಿಯರು ಎಲ್ಲರೂ ಕೂಡ ಭಾಗವಹಿಸಿರ್ತಾರೆ. ಎಲ್ಲರನ್ನ ನಾವು ಕೊಂದುಬಿಟ್ರೆ ಏನಾಗತ್ತೆ, ಕುಲಧರ್ಮ ನಾಶವಾಗತ್ತೆ ಅಂತ. ಅಂದ್ರೆ ಸನಾತನ ಕುಲಧರ್ಮಗಳು, ಹಿಂದೆ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡು ಬಂದಿರತಕ್ಕಂತಹ ಆಚಾರ ವಿಚಾರಗಳೇನಿದೆ, ಮತ್ತೆ ಒಳ್ಳೆಯದು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳಿ ಒಂದು ಆಚಾರ ವಿಚಾರಗಳನ್ನು ಏನು ಫಾಲೋ ಮಾಡ್ಕೊಂಡು ಬಂದಿದ್ರು ಇಷ್ಟು ದಿನ, ಕುಟುಂಬದಲ್ಲಿ ಹಿರಿಯರಾದಂಥವ್ರು ಆ ಸಮುದಾಯದಲ್ಲಿ ಅವರು ಅದನ್ನ ನಡೆಸ್ಕೊಂಡು ಬಂದಿರ್ತಾರೆ. ಎಲ್ಲ ಸಂಪ್ರದಾಯಗಳನ್ನ ಆಚರಣೆ ಮಾಡಿಕೊಂಡು ಸದಾಚಾರಗಳನ್ನ ಅವರು ಅದನ್ನ ಫಾಲೋ ಮಾಡ್ತಾ ಬಂದಿರ್ತಾರೆ. ಒಂದು ವೇಳೆ ನಾವ್ ಇವ್ರನ್ನೆಲ್ಲ ಕೊಂದ್ರೆ ಏನಾಗತ್ತೆ, ಕುಲಧರ್ಮಗಳು ನಷ್ಟವಾಗ್ಬಿಡುತ್ತೆ. ಹಿಂದೆ ಅವರಿಗೆಲ್ಲ ಬುದ್ಧಿವಾದ, ಅವರೆಲ್ಲ ಅದನ್ನೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ, ಆಚಾರ ವಿಚಾರಗಳು ಸಂಪ್ರದಾಯಗಳನ್ನೆಲ್ಲ ಫಾಲೋ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ, ಇವತ್ ನಾವು ಅವ್ರನ್ನೆಲ್ಲರನ್ನು ಕೊಂದ್ಬಿಟ್ರೆ ನಮ್ಗದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋ ಅಂತವ್ರು ಯಾರು? ಹಾಗಾಗಿ ಹಿಂದೆಯಿಂದ ಬಂದಿರುವಂತಹ ಕುಲಧರ್ಮ ಎಲ್ಲ ನಾಶವಾಗ್ಬಿಡುತ್ತೆ ಇವ್ರನ್ನೆಲ್ಲ ಕೊಂದ್ರೆ. ಮತ್ತೆ ಆ ಧರ್ಮ ನಾಶವಾದಾಗ ಏನಾಗತ್ತೆ, ಸಂಪೂರ್ಣವಾಗಿ ಆ ಕುಲದಲ್ಲಿ ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಪಿ ಭವತ್ಯುತ. ಆ ಧರ್ಮ ನಾಶವಾದಾಗ ಇಡೀ ಕುಲದಲ್ಲಿ ಏನಾಗತ್ತೆ, ಪಾಪನೇ ತುಂಬಾ ತುಂಬ್ಕೊಂಡ್ಬಿಡುತ್ತೆ, ಬಹಳಷ್ಟು ಪಾಪ ತುಂಬ್ಕೊಂಡ್ಬಿಡುತ್ತೆ. ಅಧರ್ಮೋಪಿ ಭವತ್ಯುತ. ಧರ್ಮ ನಷ್ಟವಾದಾಗ ಮೊದಲನೇದಾಗಿ ಏನು, ಇವರೆಲ್ಲರೂ ಕುಲಘಾತಕರು ಅನ್ನೋದನ್ನ ಹೇಳಿದ್ದಾಯ್ತು. ಕುಲಘಾತಕರಾದ್ರೂ ಕೂಡ ಈ ಎಲ್ಲಾ ಕುಲಗಳನ್ನ ನಾವು
ನಾಶ ಮಾಡೋದ್ರಿಂದ ಏನೆಲ್ಲ ಪಾಪಗಳು ದೋಷಗಳು ಬರುತ್ತೆ ಅನ್ನೋದು ನಮಗ್ ತಿಳಿದಿದೆ. ಅದನ್ನ ಕೃಷ್ಣನಿಗೆ ಹೇಳ್ತಿರೋದು ಅರ್ಜುನ. ಏನೇನಾಗತ್ತೆ ಗೊತ್ತಲ್ವಾ, ನಾವ್ ಇದೆಲ್ಲ ತಿಳಿದಿದೀವಲ್ವಾ, ಈ ರೀತಿ ಎಲ್ಲ ಆಗತ್ತಲ್ವಾ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಿದ್ದಾನೆ. ಒಂದ್ ವೇಳೆ ಕುಲನಾಶ ಮಾಡ್ಬಿಟ್ರೆ, ನಾವು ಇಲ್ಲಿರುವಂತಹ ಕ್ಷತ್ರಿಯರ್ನೆಲ್ಲ ಕೊಂದ್ಬಿಟ್ರೆ, ಹಿಂದೆ ಅವ್ರು ನಡ್ಸ್ಕೊಂಡ್ ಬಂದಿರತಕ್ಕಂತಹ ಸದಾಚಾರಗಳು, ಸಂಪ್ರದಾಯಗಳು, ಕುಲಧರ್ಮಗಳೆಲ್ಲವೂ ಕೂಡ ನಾಶವಾಗ್ಬಿಡುತ್ತೆ. ಆ ಕುಲಧರ್ಮ ನಾಶವಾದಾಗ ಏನಾಗತ್ತೆ, ಕುಲದಲ್ಲಿ ಅಧರ್ಮ ತುಂಬ್ಕೊಂಡ್ಬಿಡುತ್ತೆ. ಅಧರ್ಮದಿಂದಾಗಿ ಬಹಳಷ್ಟು ಅಧರ್ಮ ಅಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಆ ಅಧರ್ಮದಿಂದಾಗಿ ಏನಾಗತ್ತೆ ನೋಡಿ, ಒಂದಕ್ಕೊಂದು ಲಿಂಕ್ ಯಾವ ರೀತಿ ಕೊಡ್ತಾ ಇದ್ದಾನೆ ಅವನು. ಕುಲನಾಶದಿಂದಾಗಿ ಕುಲಧರ್ಮ ನಾಶವಾಗತ್ತೆ. ಕುಲಧರ್ಮ ನಾಶ, ಸನಾತನ ಕುಲಧರ್ಮಗಳು ನಾಶವಾಗತ್ತೆ. ಆ ಸನಾತನವಾದಂತಹ ಕುಲಧರ್ಮಗಳು ನಾಶವಾದಾಗ ಧರ್ಮ ನಷ್ಟ ಆಗತ್ತೆ. ಧರ್ಮ ನಷ್ಟ ಆದ್ರೆ ಅಲ್ಲಿ ಅಧರ್ಮ ತುಂಬ್ಕೊಂಡ್ಬಿಡುತ್ತೆ. ಬಹಳಷ್ಟು ಅಧರ್ಮದಿಂದ ಆವೃತ ಆಗ್ಬಿಡತ್ತೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಅಧರ್ಮದಿಂದಾಗಿ ಕುಲದ ಸ್ತ್ರೀಯರು ಕೆಡ್ತಾರೆ ಅನ್ನೋದನ್ನ ಕಾರಣವನ್ನ ಕೊಡ್ತಿದ್ದಾನೆ ಇಲ್ಲಿ. ಪಾಪ ಹೆಚ್ಚಾಗಿ ಬೆಳೀತಾ ಹೋದಾಗ ಏನಾಗತ್ತೆ, ಅಲ್ಲಿ ಮನೆಯಲ್ಲಿ ಹಿರಿಯರು ಮತ್ತೆ ಆ ಸ್ತ್ರೀಯರೆಲ್ಲರೂ ಕೂಡ ತಮ್ಮ ಪತಿಯನ್ನ ಕಳ್ಕೊಂಡಾಗ, ಅಲ್ಲಿ ಸಾವಿರಾರು ಜನ ಯುವಕರಿರ್ತಾರೆ, ಯುವಕರನ್ನೆಲ್ಲ ಕೊಂದಾಗ ಅವಾಗ ಏನಾಗತ್ತೆ, ಅಲ್ಲಿ ಉಳ್ಕೊಂಡಂತವ್ರು ಯಾರು, ಎಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು ಉಳ್ಕೊಂಡಿರ್ತಾರೆ. ಹೀಗಿರ್ಬೇಕಾದ್ರೆ ಕುಲದ ಸ್ತ್ರೀಯರೆಲ್ಲ ದಾರಿ ತಪ್ತಾರೆ ಅನ್ನೋದನ್ನ ಹೇಳ್ತಾನೆ. ಅಲ್ಲಿ ಆ ಕುಲವನ್ನ ನಡೆಸೋದಕ್ಕೆ ಗಂಡಸರಿರೋದಿಲ್ಲ, ಪುರುಷರಿರೋದಿಲ್ಲ, ಹಿರಿಯರಿರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಕುಲಸ್ತ್ರೀಯರೆಲ್ಲ ಹಾಳಾಗ್ತಾರೆ. ಸ್ತ್ರೀಯರೆಲ್ಲರೂ ಕೂಡ ತಪ್ಪು ದಾರಿಯನ್ನ ತುಳಿತಾರೆ. ಸ್ತ್ರೀಯರು ದುಷ್ಟರಾಗ್ತಾರೆ. ಸ್ತ್ರೀಯರು ದುಷ್ಟರಾದ್ರೆ ಏನಾಗತ್ತೆ, ವರ್ಣಸಂಕರ ಆಗತ್ತೆ. ಧರ್ಮಯುತವಾಗಿ ಯಾವ ರೀತಿ ಜೀವನವನ್ನ ನಡೆಸಬೇಕೋ ಅದು ಧರ್ಮದಿಂದ ನಡಿಬೇಕಾಗಿರುವಂತಹ ಜೀವನ, ಒಂದು ಆರೋಗ್ಯಕರವಾದಂತಹ ಒಂದು ಎಲ್ಲ ಸಮುದಾಯದಲ್ಲಿ ಆರೋಗ್ಯಕರವಾದ ಜೀವನ ಹೀಗೆ ಇರಬೇಕು ಅಂತ ಹೇಳಿ ಒಂದು ಆರೋಗ್ಯಕರವಾಗಿ ಸಮಾಜ ನಡ್ಕೊಂಡು ಹೋಗ್ತಿರುತ್ತೆ. ಯಾವಾಗ ಮನೆಯಲ್ಲಿ ಪತ್ನಿಯರಿಗೆ ಯಾರು ತಮ್ಮ ಪತಿಯರನ್ನೆಲ್ಲ ಕಳ್ಕೊಂಡಿರ್ತಾರೆ, ಮನೆಯಲ್ಲಿ ಅವರಿಗೆ ತಿಳುವಳಿಕೆ ಹೇಳೋದಕ್ಕೆ ಹಿರಿಯರು ಇರೋದಿಲ್ಲ, ಸಣ್ಣ ಪುಟ್ಟ ಮಕ್ಕಳನ್ನ ಇಟ್ಕೊಳ್ತಾರೆ. ಆ ಧರ್ಮ ಅದೇನಾಗುತ್ತೆ, ಅವರೆಲ್ಲ ನಾಶವಾದಾಗ, ಅವರೆಲ್ಲ ಸಾವನ್ನಪ್ಪಿದಾಗ ಸ್ತ್ರೀಯರಿಗೆ ಯಾರು ಕೂಡ ಆಧಾರ ಇರೋದಿಲ್ಲ. ಸಂಸಾರದಲ್ಲಿ ಆ ಸಂಸಾರವನ್ನ ನೋಡ್ಕೊಳ್ಳೋದಕ್ಕೆ ಆಧಾರನೇ ಇರೋದಿಲ್ಲ. ಆಧಾರ ಇಲ್ಲದೆ ಇದ್ದಾಗ ಏನಾಗತ್ತೆ, ಅವರು ಮತ್ತೊಬ್ಬರನ್ನ ಹುಡ್ಕೊಂಡು ಹೋಗ್ತಾರೆ. ಸ್ತ್ರೀಯರು ಕೆಡ್ತಾರೆ. ಸ್ತ್ರೀಯರು ಕೆಟ್ರೆ ವರ್ಣಸಂಕರ ಏರ್ಪಡುತ್ತೆ. ಅಧರ್ಮಯುತವಾಗಿ ಸಂಬಂಧಗಳೆಲ್ಲ ಬೆಳೀತಾ ಹೋಗುತ್ತೆ. ಅದರಿಂದಾಗಿ ವರ್ಣಸಂಕರ ಆಗತ್ತೆ. ಅದ್ರ ಜೊತೆಗೆ ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ. ಸ್ತ್ರೀಯರು ದಾರಿ ತಪ್ಪಿದಾಗ ವರ್ಣಸಂಕರ ಏರ್ಪಡುತ್ತೆ. ಅಲ್ಲಿ ಯಾರು ಯಾವ ಇದಕ್ಕೆ ಸೇರಿದಂಥವ್ರು ಏನೂ ಗೊತ್ತಿರಲ್ಲ. ಹಾಗಿದ್ದಾಗ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡೋ ಅಂಥವ್ರು ಯಾರು? ಪಿಂಡ ಪ್ರದಾನ ಯಾರು ಮಾಡ್ತಾರೆ? ಹಾಗೆ ಈ ರೀತಿ ಪಿಂಡ ಪ್ರದಾನ ಮಾಡಿಲ್ಲ ಅಂತಂದ್ರೆ, ಪಿತೃಗಳಿಗೆ ತರ್ಪಣ ನೀಡಿಲ್ಲ ಅಂತಂದ್ರೆ ಪಿತೃಗಳಿಗೆ ಶಾಂತಿ ಸಿಗೋದಿಲ್ಲ. ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ತನ್ನ ಕುಲದವರು, ತನ್ನ ಮುಂದಿನ ಪೀಳಿಗೆಯವರು ಅವ್ರಿಗೆ ಏನ್ ಮಾಡ್ಬೇಕು, ಅವರ ಪಿತೃತರ್ಪಣ ಕಾರ್ಯಾದಿಗಳನ್ನ ಅವರು ಮಾಡಿ ಅವರನ್ನ ಸಂತುಷ್ಟಗೊಳಿಸಿ ಸದ್ಗತಿ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ಬೇಕು. ಇಲ್ಲಿ ಕುಲನಾಶವಾದಾಗ, ವರ್ಣಸಂಕರ ಏರ್ಪಟ್ಟಾಗ, ಸ್ತ್ರೀಯರು ಅಧರ್ಮದ ದಾರಿಯನ್ನ ಹಿಡಿದಾಗ ಅವರು ಕೆಟ್ರೆ ಅವರ ಪೀಳಿಗೆಯವರು ಯಾರು ಅಂತ ಬಂದವರಿಗೆ ಪಿಂಡ ಪ್ರದಾನ ಮಾಡ್ತಾರೆ? ಒಂದ್ ವೇಳೆ ಮಾಡಿದ್ರು ಅಂದ್ರೂ ಕೂಡ ಶಾಸ್ತ್ರೋಕ್ತವಾಗಿ ಅವರಿಗೆ ಮಾಡೋದನ್ನ ಅವ್ರು ತಿಳಿದಿರ್ತಾರ? ಅದೆಲ್ಲ ಅವರಿಗೆ ಗೊತ್ತಿರುತ್ತಾ? ಗೊತ್ತಿದ್ರು ಕೂಡ ಅದು ಅವ್ರಿಗೆ ತಲುಪುತ್ತಾ? ಇಷ್ಟೆಲ್ಲ ಕಾರಣ ಕೊಡ್ತಿದ್ದಾನೆ ನೋಡಿ. ಎಷ್ಟು ಸತ್ಯ ಅನ್ಸುತ್ತಲ್ಲ ಅದನ್ನೆಲ್ಲ ನೋಡ್ತಿದ್ರೆ ನಮಗೆ. ಇದೆಲ್ಲ ತಲುಪುತ್ತಾ ಅವರಿಗೆ? ಹಾಗಾಗಿ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾಹ. ಈ ಪಿಂಡ ಪ್ರದಾನ ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಅವರೆಲ್ಲರೂ ಕೂಡ, ಪಿತೃಗಳೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಅವರಿಗೆ ನರಕ ಪ್ರಾಪ್ತಿಯಾಗತ್ತೆ. ದೋಷೈರೇತೈ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಈ ವರ್ಣಸಂಕರ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಅಧರ್ಮದ ದಾರಿಯನ್ನ ತುಳಿದು ಬೇರೆ ಬೇರೆ ಒಂದು ಇದರಲ್ಲಿ ಹುಟ್ಟೋ ಅಂಥದ್ದು. ಆಗಿದ್ದಾಗ ಏನಾಗತ್ತೆ, ಆ ದೋಷಗಳಿಂದ ಕುಲಘಾತಕರು ಹೆಚ್ಚಾಗ್ತಾರೆ.
ಸನಾತನವಾದಂತಹ ಕುಲಧರ್ಮಗಳು, ಜಾತಿ ಧರ್ಮಗಳು ನಷ್ಟವಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಇದೆಲ್ಲ ಆಗಿ ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಭವತೀತ್ಯನು ಶುಶ್ರುಮ. ಹೇ ಜನಾರ್ದನನೇ, ಯಾರ ಕುಲಧರ್ಮಗಳು ನಷ್ಟವಾಗತ್ತೋ, ಈ ರೀತಿ ನಷ್ಟವಾದಾಗ, ಕುಲಧರ್ಮಗಳೆಲ್ಲ ಹಾಳಾದಾಗ, ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲೇ ವಾಸ ಮಾಡ್ತಾರೆ. ಅವರು ಘೋರವಾದ ನರಕವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ನರಕವೇ ಅವರಿಗೆ ಸಿಗುತ್ತೆ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಹೋಬತ, ಅಯ್ಯೋ ಎಂತ ಕಷ್ಟ ಅಲ್ವಾ, ಈ ರೀತಿ ಆಗೋಗ್ಬಿಟ್ರೆ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಅಂತ ಹೇಳ್ಬಿಟ್ಟ. ಏನೇನೆಲ್ಲ ಆಗತ್ತೆ, ಕುಲನಾಶ ಆದ್ರೆ ಕುಲಧರ್ಮಗಳ ನಾಶವಾಗತ್ತೆ, ಧರ್ಮ ನಾಶವಾಗಿ ಅಧರ್ಮ ಉಟ್ಕೊಳ್ಳುತ್ತೆ, ಅಧರ್ಮದಿಂದ ಸ್ತ್ರೀಯರು ಕೆಡ್ತಾ ಬರ್ತಾರೆ, ಸ್ತ್ರೀಯರು ಕೆಟ್ರೆ ವರ್ಣಸಂಕರ ಏರ್ಪಡುತ್ತೆ, ವರ್ಣಸಂಕರದಿಂದ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಂಥವ್ರು ಇರೋದಿಲ್ಲ. ಇಷ್ಟೆಲ್ಲ ಆಗತ್ತೆ. ಪಿಂಡ ಪ್ರದಾನ ಮಾಡಿಲ್ಲ ಅಂದ್ರೆ ಅವರು ನರಕದಲ್ಲೇ ಬಿದ್ದು ಸಾಯ್ಬೇಕಾಗತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗತ್ತಲ್ಲ, ಇಷ್ಟೆಲ್ಲ ತೊಂದರೆಗಳಾಗತ್ತೆ. ಇದಂತೂ ಅವರಿಗಂತೂ ಗೊತ್ತಿಲ್ಲ. ಇಷ್ಟೆಲ್ಲ ಅನುಭವಿಸ್ಬೇಕಾಗತ್ತೆ ಅನ್ನೋದು ದುರ್ಯೋಧನಾದಿಗಳಿಗಂತೂ ಗೊತ್ತಿಲ್ಲ. ನಾವು ಬುದ್ಧಿವಂತರು, ನಮಗಾದ್ರೂ ಇದ್ರ ಬಗ್ಗೆ ಗೊತ್ತಿರ್ಬೇಕಲ್ವಾ. ರಾಜ್ಯದ ಸುಖ ಲೋಭದಿಂದ ಸ್ವಜನರನ್ನ ಕೊಲ್ಬೇಕು ಅಂತ ಹೇಳಿ ನಾವು ಅನ್ಕೊಂಡ್ಬಿಟ್ಟಿದೀವಲ್ವಾ. ಇಷ್ಟೆಲ್ಲ ಆಗತ್ತೆ, ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಗೊತ್ತಿದ್ರು ಕೂಡ ನಮ್ಮ ಜನರನ್ನೇ, ಸ್ವಬಾಂಧವರನ್ನೇ ಕೊಲ್ಬೇಕು ಅಂತ ಹೇಳಿ ನಾವು ಈ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದೀವಲ್ವಾ. ಇಂತಹ ದೊಡ್ಡದಾದ ಪಾಪವನ್ನ ಮಾಡೋದಕ್ಕೆ ನಾವು ರೆಡಿ ಇದೀವಲ್ವಾ ಅಂತ ಹೇಳಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಿದ್ದಾನೆ, ಸಮರ್ಥನೆ ಮಾಡ್ಕೊಳ್ತಿದ್ದಾನೆ. ಈಗ ಕಂಪ್ಲೀಟ್ ಇವ್ನು ಏನ್ ಹೇಳಿದ್ರು ಕೃಷ್ಣ ಓ ಹೌದಲ್ವಾ, ಅರ್ಜುನ ಹೇಳ್ತಿರೋದು ಸರಿ ಅಂತ ಹೇಳಿ ಹೇಳ್ಬೇಕವನು. ಆ ರೀತಿ ಹೇಳ್ತಾ ಹೋಗ್ತಿದ್ದಾನೆ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಕೊನೆಗಿಷ್ಟೆಲ್ಲ ಕಾರಣವನ್ನ ಕೊಟ್ಬಿಟ್ಟು ಕೊನೆಗೇನ್ ಹೇಳ್ತಾನೆ, ಒಂದು ವೇಳೆ ಶಸ್ತ್ರರಹಿತನೂ ಹಾಗೂ ಎದುರಿಸ್ತಕ್ಕಂತಹ ಅಂದ್ರೆ ಶಸ್ತ್ರರಹಿತನಾಗಿ ಇದ್ದಂತಹ ನನ್ನನ್ನ ಶಸ್ತ್ರವನ್ನ ಕೈಯಲ್ಲಿ ಹಿಡ್ದಿರ್ತಕ್ಕಂತಹ ಅವರು, ಈಗ ನಾನು ನಿಶಸ್ತ್ರನಾಗಿ, ನನ್ನ ಹತ್ರ ಯಾವುದೇ ಆಯುಧಗಳಿಲ್ಲ, ಶಸ್ತ್ರಗಳಿಲ್ಲ, ಅಂತಹ ನನ್ನನ್ನ ಶಸ್ತ್ರವನ್ನ ಹಿಡಿದು ಆ ಧೃತರಾಷ್ಟ್ರನ ಮಕ್ಕಳು ಧಾರ್ತರಾಷ್ಟ್ರರು ನನ್ನನ್ನ ಯುದ್ಧದಲ್ಲಿ ಕೊಂದ್ರೂ ಪರವಾಗಿಲ್ಲ, ಅವ್ರು ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಅವ್ರನ್ನ ಕೊಲ್ಲೋದಿಲ್ಲ, ಇದು ತಪ್ಪು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟ. ಒಂದು ವೇಳೆ ಧೃತರಾಷ್ಟ್ರನ ಮಕ್ಕಳು ಈ ಯುದ್ಧದಲ್ಲಿ ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ಕೊಲ್ಲೋದಕ್ಕೆ ರೆಡಿ ಇಲ್ಲ, ಅದು ನನಗೆ ಒಳ್ಳೇದಲ್ಲ. ಯಾಕಂದ್ರೆ ಪಾಪ ಇಷ್ಟೆಲ್ಲಾ ಕಾರಣಗಳು ಕೊಟ್ನಲ್ವ, ಈಗ ಇದೆಲ್ಲ ಸಂಭವಿಸ್ಬಿಡತ್ತೆ. ಅವ್ರು ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ನಾನು ಖಂಡಿತ ಅವರನ್ನ ಕೊಲ್ಲೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮತ್ತೆ ಈ ಎಲ್ಲವನ್ನ ಮಾಡೋದಕ್ಕಿಂತ ಅವನಿಗೇನು, ಈ ಎಲ್ಲರನ್ನ ಕೊಂದು ಬದುಕೋದಕ್ಕಿಂತ, ಈ ಸ್ವಜನರನ್ನೇ ಕೊಂದು ಬದುಕೋದಕ್ಕಿಂತ ಭಿಕ್ಷೆ ಬೇಡಿಯಾದ್ರೂ ಬದುಕ್ಬೋದಲ್ವ ನಾನು ಅನ್ನೋದು ಅವನ ಮನಸ್ಸಿನಲ್ಲಿದೆ. ಅದೊಂದು ಪಾಯಿಂಟ್ ಬಿಟ್ಟೆ ನಾನು ಮಧ್ಯದಲ್ಲಿ. ಇದೆಲ್ಲವನ್ನ, ಈ ಮೂರೂ ಲೋಕದ ಒಂದು ರಾಜ್ಯಭಾರವನ್ನ ಕೊಡ್ತೀನಿ ಅಂದ್ರೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಹಾಗಿದ್ಮೇಲೆ ನಾನು ಈ ಭೂಮಿಗೆ ಆಸೆ ಪಟ್ಟು ಹೇಗೆ ನಾನು ಯುದ್ಧ ಮಾಡೋದಕ್ಕಾಗತ್ತೆ ಅಂತೆಲ್ಲ ಹೇಳಿ ಅವ್ರು ನನ್ ಕೊಂದ್ರೂ ಪರವಾಗಿಲ್ಲ, ಭಿಕ್ಷೆ ಬೇಡ್ಕೊಂಡು, ಅಂದ್ರೆ ಆ ರಾಜ್ಯವನ್ನ ಅವ್ರು ನನಗೆ ಕೊಡದೇ ಇದ್ರೂ ಪರವಾಗಿಲ್ಲ, ಭಿಕ್ಷೆ ಬೇಡಿ ಆದ್ರೂ ಕೂಡ ನಾನು ಜೀವನವನ್ನ ಮಾಡ್ಬಿಡ್ತೀನಿ, ಆದ್ರೆ ಇವ್ರನ್ನ ಮಾತ್ರ ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ಈಗ ಹೇಳ್ತಿದ್ದಾನೆ, ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ, ಅಂದ್ರೆ ಅವರು ಶಸ್ತ್ರಧಾರಿಗಳಾಗಿ ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಆ ಧಾರ್ತರಾಷ್ಟ್ರರನ್ನ ಇಲ್ಲಿ ಕೊಲ್ಲೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿ ತನ್ನ ಮಾತನ್ನ ಮುಗಿಸಿ ಈಗ ಏನ್ ಮಾಡ್ತಾನೆ, ಸಂಜಯ ಹೇಳೋದು, ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ತು ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಈ ರೀತಿ ಎಲ್ಲ ಕಾರಣಗಳನ್ನ ಕೊಟ್ಟು ಅರ್ಜುನ ಏನ್ ಮಾಡ್ತಿದ್ದಾನೆ, ತನ್ನ ಧನಸ್ಸನ್ನ ಕೆಳಗಡೆ ಹಾಕ್ಬಿಟ್ಟು ಶೋಕದಿಂದ ಬಾಣವನ್ನೆಲ್ಲ ತೆಗೆದು ಆಚೆ ಹಾಕಿ ಕೆಳಗಡೆ ಇಟ್ಟು ಧನಸ್ಸನ್ನ ಅವನ್ ಏನ್ ಮಾಡ್ತಿದ್ದಾನೆ, ಆ ರಥದಲ್ಲಿ ಕುಸಿದು ಕುತ್ಕೊಂಡ್ಬಿಟ್ಟ ಶೋಕದಿಂದಾಗಿ. ಸೊ ಇದು ಅರ್ಜುನನಿಗೆ ಬಂದಂತಹ ವಿಷಾದ. ಈ ರೀತಿ ತನ್ನ ಬಂಧು ಬಾಂಧವರನ್ನ ನೋಡಿ ಆ ರಣರಂಗದಲ್ಲಿ ಅವನು ವಿಷಾದವನ್ನ ವ್ಯಕ್ತಪಡಿಸ್ತಿದ್ದಾನೆ. ಇವರು ನನ್ನವರು, ಇವರನ್ನ ನಾನು ಕೊಲ್ಲೋದು ಸರಿಯಲ್ಲ, ಯಾಕೆ ಸರಿಯಲ್ಲ ಅನ್ನೋದಕ್ಕೆ ಕಾರಣಗಳನ್ನೆಲ್ಲ ಹೇಳಿ
ಅವನು ತನ್ನ ದೇಹ ನಡುಗ್ತಾ ಇರೋವಂಥದ್ದು, ಅಂಗಾಂಗಗಳೆಲ್ಲ ಶಿಥಿಲಗೊಳ್ತಿದ್ದಾವೆ ಅಂತ ಹೇಳೋದು, ಬಾಯಿ ಒಣಗ್ತಿದೆ, ಚರ್ಮ ಎಲ್ಲ ಸುಡೋ ರೀತಿನಲ್ಲಿ ನನಗೆ ಭಾಸವಾಗ್ತಿದೆ ಅಂತ ಹೇಳಿ ಅನೇಕ ಕಾರಣಗಳನ್ನ ಹೇಳ್ದ. ತನ್ನ ಬದಲಾವಣೆಗಳು, ದೇಹದಲ್ಲಾಗೋ ಬದಲಾವಣೆಗಳಲ್ದೇನೆ ಅಲ್ಲಿ ಪರಿಸರದಲ್ಲಿ ಏನೆಲ್ಲ ಅಪಶಕುನಗಳು ಕಾಣಿಸ್ತಾ ಇದೆ, ಇವ್ರನ್ನೆಲ್ಲ ಕೊಲ್ಲೋದ್ರಿಂದ ಕೆಟ್ಟದ್ದೇ ಆಗತ್ತೆ ಅಂತ ಹೇಳಿ ಅಪಶಕುನಗಳ ಬಗ್ಗೆ, ತನ್ನ ಸುತ್ತಮುತ್ತಲೂ ಆಗ್ತಕ್ಕಂಥದ್ದು ಅದನ್ನ ಹೇಳಿದ್ದಾಯ್ತು. ಹಾಗೆ ಇಡೀ ಸಮಾಜದಲ್ಲಿ ಹೇಗೆ ಯಾವ ರೀತಿ ಈ ಯುದ್ಧ ಅನ್ನೋದು ಪರಿಣಾಮ ಬೀರುತ್ತೆ, ಈ ಎಲ್ಲ ಕಾರಣಗಳನ್ನ ಹೇಳೋದ್ರ ಜೊತೆಗೆ ಹೌದು ಅವನ ಮಾತು ಸತ್ಯ ಅಂತ ನಮಗೆ ಅನ್ನಿಸ್ಬಹುದು. ಅರ್ಜುನ ಹೇಳ್ತಿರೋದು ನಿಜ ಅಲ್ವಾ? ಯುದ್ಧ ಅಂತಂದ್ಮೇಲೆ ಈಗ ಯುದ್ಧ ಮಾಡಬೇಕು ಅಂದ್ರೆ ಆ ಯುದ್ಧದ ಪರಿಣಾಮ ಏನೆಲ್ಲ ಆಗತ್ತೆ, ಹಾಗಾಗಿ ಯುದ್ಧ ಮಾಡದೇ ಇರೋದೇ ಒಳ್ಳೇದು ಅಂತ ಹೇಳಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಆ ಪ್ರಯತ್ನಗಳು ಕೂಡ ಹಿಂದೆ ಆಗಿತ್ತು. ಆಗಿ ಎಲ್ಲವೂ ಕೂಡ ನಿಷ್ಫಲ ಅಂತ ಗೊತ್ತಾದಾಗ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಎಲ್ಲವೂ ಕೂಡ ಆದ ನಂತರವೇ ಯುದ್ಧ ನಿಶ್ಚಯ ಆಗಿರೋದಿಲ್ಲಿ. ಹಾಗಿದ್ದಾಗ ಇಲ್ಲಿ ಅರ್ಜುನ ಇಷ್ಟೆಲ್ಲ ಆಗಿದ್ರೂ ಕೂಡ ಯುದ್ಧ ಮಾಡೋದು ಬೇಡ ಅಂತ ಹೇಳಿ ಎಲ್ಲವೂ ಕೂಡ ನಿಶ್ಚಯ ಆದ ನಂತರವೇ ಇಲ್ಲಿ ಒಪ್ಪದೇ ಇದ್ದಂತಹ ಕಾರಣಕ್ಕೆ ಸೂಜಿ ಮೊನೆ ಗಾತ್ರದ ಒಂದು ಭೂಮಿಯನ್ನು ಕೂಡ ನಾವು ಕೊಡೋದಕ್ಕೆ ತಯಾರಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಇಲ್ಲಿ ಬಂದಿರೋದು. ಅದಲ್ದೇನೆ ಅವ್ರು ಏನೆಲ್ಲ ಮಾಡಿದ್ದಾರೆ, ಅವ್ರು ಯಾವೆಲ್ಲ ಪಾಪಕೃತ್ಯಗಳನ್ನ ಮಾಡಿದ್ರು ಎಲ್ಲವನ್ನ ಕೂಡ ಇಲ್ಲಿ ಹೇಳ್ತಿದ್ದಾನೆ. ಅವ್ರು ಎಂಥವ್ರು, ಏನೆಲ್ಲ ಅಧರ್ಮದ ಕಾರ್ಯಗಳನ್ನ ಮಾಡಿದ್ರು, ಆತತಾಯಿನರು ಅವರು ಅಂತ ಹೇಳಿದ್ದಾಯ್ತು, ದುರ್ಬುದ್ಧಿಯುಳ್ಳಂಥವ್ರು, ತುಂಬಾ ಲೋಭದ ಆಸೆಯಿಂದ ಬಂದಿರೋ ಅಂಥವ್ರು, ಎಲ್ಲವನ್ನ ಹೇಳ್ಬಿಟ್ಟು ಕೊನೆಗೆ ಇವ್ರು ಇಷ್ಟಿದ್ರೂ ಕೂಡ ಇಲ್ಲ, ಇವರೆಲ್ಲ ಇಂಥವ್ರು ಆಗಿದ್ರು ಕೂಡ ಇವ್ರನ್ನ ಕೊಲ್ಲೋದು ಬೇಡ, ಯಾಕಂದ್ರೆ ಇದರಿಂದಾಗಿ ಈ ರೀತಿ ನಮ್ಮ ಒಂದು ಸಮಾಜದ ಮೇಲೆ ಈ ರೀತಿಯ ಪರಿಣಾಮಗಳು ಬೀರುತ್ತೆ ಅಂತ ಎಲ್ಲಾ ಕಾರಣಗಳನ್ನು ಕೊಡ್ತಾ ಬಂದ. ಇದೆಲ್ಲ ಆಗತ್ತೆ, ಹಾಗಾಗಿ ಅವ್ರಿಗೇನೋ ಬುದ್ಧಿ ಇಲ್ಲ, ಕೊಲ್ಲೋದಕ್ಕೆ ನಿಂತಿದ್ದಾರೆ, ಆದ್ರೆ ಅವ್ರು ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ಕೊಲ್ಲೋದಕ್ಕೆ ರೆಡಿ ಇಲ್ಲ, ನಾನು ಅವ್ರನ್ನ ಕೊಲ್ಲೋದಿಲ್ಲ ಅಂತ ಹೇಳಿ ಏನ್ ಮಾಡ್ದ, ತನ್ನ ಗಾಂಡಿವವನ್ನ ಕೆಳಗಡೆ ಹಾಕಿ ಅಲ್ಲಿ ಶೋಕದಿಂದ ಕೂತ್ಕೊಂಡ್ಬಿಟ್ಟ ರಥದಲ್ಲಿ. ಇದು ಅರ್ಜುನ ವಿಷಾದ ಯೋಗ. ಅವನು ವಿಷಾದವನ್ನ ವ್ಯಕ್ತಪಡಿಸುವಂಥದ್ದು ಈ ರೀತಿನಲ್ಲಿ ಹೇಳ್ತಾನೆ. ಸೊ ಇನ್ನು ಮುಂದೆ ಬರುವಂಥದ್ದು ನೆಕ್ಸ್ಟ್ ಏನಾಗತ್ತೆ ಅನ್ನೋದು 2ನೇ ಅಧ್ಯಾಯದಲ್ಲಿ ನೋಡೋಣ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಇದನ್ನ ಪುಷ್ಪಿಕಾ ಅಂತ ಹೇಳ್ತಾರೆ ಕೊನೆಯಲ್ಲಿ ಹೇಳೋದನ್ನ. ತತ್ಸದಿತಿ, ಓಂ ತತ್ಸದಿತಿ ಭಗವಂತನ ನಾಮಗಳು ಮುಂದೆ ಬರುತ್ತೆ. ಇದಕ್ಕೆ ತುಂಬಾ ವಿಶ್ಲೇಷಣೆ ಹೇಳ್ತಾ ಹೋಗ್ಬೋದು. ಮುಂದಕ್ಕೆ ತುಂಬಾ ವಿವರಣೆಯಾಗಿ ಇದನ್ನೇ ಕೊಟ್ಬಿಟ್ಟಿದ್ದಾರೆ ಓಂ ತತ್ಸದಿತಿ ಅನ್ನೋದು. ಶ್ರೀಮದ್ ಭಗವದ್ಗೀತಾಸು, ಭಗವದ್ಗೀತೆಯಲ್ಲಿ, ಹಾಗೆ ಉಪನಿಷತ್ಸು, ಎಲ್ಲಾ ಉಪನಿಷತ್ಗಳ ಸಾರ ಇದು. ಬ್ರಹ್ಮವಿದ್ಯೆ, ಭಗವಂತನೆಡೆಗೆ ಸಾಗುವಂತಹ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂತಹ ಮಾರ್ಗವನ್ನ ತಿಳಿಸುವಂತಹ ವಿದ್ಯೆ ಇದು. ಯೋಗಶಾಸ್ತ್ರೇ ಅಂದ್ರೆ ಕರ್ಮಯೋಗವನ್ನ ಆಚರಿಸಿ ಯಾವ ರೀತಿ ಭಗವಂತನನ್ನ ಪಡ್ಕೋಬೇಕು, ನಿಷ್ಕಾಮ ಕರ್ಮಯೋಗವನ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸುವಂಥದ್ದು. ಹಾಗಾಗಿ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ, ಕೃಷ್ಣ ಹಾಗೂ ಅರ್ಜುನರ ಸಂವಾದದಲ್ಲಿ ಈ ಒಂದು ಅರ್ಜುನ ವಿಷಾದ ಯೋಗ, ಅರ್ಜುನ ವಿಷಾದವನ್ನ ವ್ಯಕ್ತಪಡಿಸ್ತಿರ್ತಕ್ಕಂತಹ ಈ ಒಂದು ಅಧ್ಯಾಯ ಅಂತ ಹೇಳಿ ಇಲ್ಲಿಗೆ ಇದು ಸಮಾಪ್ತಿ ಆಯಿತು. ಮುಂದಿನ ಕ್ಲಾಸಲ್ಲಿ 2ನೇ ಅಧ್ಯಾಯದಿಂದ ನೋಡೋಣ. ಇವಾಗ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು.